ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಖುಷಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಈಗ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವ ಬಡಾವಣೆ ಲಭ್ಯ ಇದೆ. 20-30 ನಿವೇಶನಗಳು ನಿಮಗೀಗ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನ ಉಚಿತ ಮತ್ತು ನೋಂದಣಿ ವೆಚ್ಚ ಕೂಡ ಉಚಿತ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. AB ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರದ ರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ ಮತ್ತು ಅಸಮಂಜಸ ಇರುವಂತಹ ರಾಶಿಗಳು ಯಾವುದು, ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನದ ಪರಿಹಾರ ತಂತ್ರಸಾರ ಯಾವುದು ಅನ್ನೋದನ್ನ ಕೂಡ ತಿಳಿಸ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ಳೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಇದೇ ಬರುವ ಗುರುವಾರದಿಂದ ವಿಶೇಷವಾದಂತಹ ಒಂದು ಹೊಸದಾದಂತಹ ವಿಭಾಗ ಪ್ರಾರಂಭ ಆಗುತ್ತೆ. ಗುರುವಾರ ಅಂದರೆ ಗುರುಗಳ ವಾರ. ಗುರುಗಳನ್ನು ಆರಾಧಿಸುವಂತಹ, ಪೂಜಿಸುವಂತಹ, ಸ್ಮರಿಸುವಂತಹ ವಿಶೇಷ ದಿನ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಜೀವನದಲ್ಲೂ ಅಂದರೆ ನಮ್ಮೆಲ್ಲರ ಜೀವನದಲ್ಲಿ ಯಾರಾದರೂ ಒಬ್ಬ ಗುರುಗಳು ಇದ್ದೇ ಇರ್ತಾರೆ, ಒಬ್ಬ ಮಾರ್ಗದರ್ಶಕರು ಇರ್ತಾರೆ. ಅವರು ನಮ್ಮ ಜೀವನದಲ್ಲಿ ನಾವು ಯಶಸ್ಸಿಗೆ ಕಾರಣ ಆಗಿರ್ತಾರೆ. ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣಬೇಕು ಅಂದರೆ ಅವರ ಮಾರ್ಗದರ್ಶನ ಬಹಳ ಅಗತ್ಯ ಆಗಿರುತ್ತೆ. ಹೀಗಾಗಿ ಯಾರಾದರೂ ಒಬ್ಬ ಗುರುಗಳು ಇದ್ದೇ ಇರ್ತಾರೆ ನಮ್ಮೆಲ್ಲರ ಜೀವನದಲ್ಲಿ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂತಹ, ಧನ್ಯವಾದಗಳನ್ನು ಅರ್ಪಿಸುವಂತಹ ಸದಾವಕಾಶ ನಮಗೆ ಸಿಕ್ಕಿರೋದಿಲ್ಲ. ಅಕಸ್ಮಾತ್ ಆಗಿ ಆ ಸಂದರ್ಭ ಬಂದಿದ್ರೂ ಕೂಡ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡಿರೋದಿಲ್ಲ. ಆದರೆ ನಮ್ಮ ಜಿ ಕನ್ನಡ ವಾಹಿನಿ ಮುಖಾಂತರ ಮತ್ತು ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಡಾಕ್ಟರ್ ಮಹರ್ಷಿ ಆನಂದ ಖುಷಿಯವರು ಒಂದು ವಿಶೇಷವಾದಂತಹ ಸದಾವಕಾಶವನ್ನು, ಸುವರ್ಣಾವಕಾಶವನ್ನು ನಿಮಗೋಸ್ಕರ ಕಲ್ಪಿಸ್ಕೊಡ್ತಾ ಇದ್ದಾರೆ. ಅದೇನು ಅಂತ ಅಂದರೆ, ಪ್ರತಿ ಗುರುವಾರಗಳಂದು ಮಾತ್ರ ನೀವು ಇದನ್ನು ಬಳಸ್ಕೊಳ್ಬಹುದು. ಪ್ರತಿ ಗುರುವಾರಗಳಂದು ನಿಮ್ಮ ಜೀವನದಲ್ಲಿ ನಿಮಗೆ ಬೆಳಕಾಗಿರುವಂತಹ, ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದರೆ ಅವ್ರ ಕಾರಣ ಆಗಿರ್ತಾರೆ ಅಂತಹ ಗುರುಗಳು ಯಾರು ಅನ್ನೋದನ್ನು ನೀವು ತಿಳಿಸಬಹುದು. ಕರೆ ಮಾಡೋದ್ರ ಮುಖಾಂತರ ಅಥವಾ ಪತ್ರವನ್ನು ಕೂಡ ಬರಿಬಹುದು, ಅಥವಾ ವಾಟ್ಸಪ್ ವಿಡಿಯೋ ಕಳಿಸ್ತೀರಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಕೂಡ ನೀವು ಕಳಿಸ್ಬಹುದು. ನೀವು ಇಲ್ಲಿ ಮಾಡಬೇಕಾಗಿರೋದೇನು ಅಂದರೆ, ಬಹಳ ಸಿಂಪಲ್ ಆಗಿ ನಮಗೆ ಕರೆ ಮಾಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ಬೆಳಕಾಗಿರುವಂತಹ ಒಬ್ಬ ಗುರುಗಳಿಗೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸಬಹುದು, ಧನ್ಯವಾದಗಳನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ತಿಳಿಸಬಹುದು. 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ನಿಮಗೆ ಗೊತ್ತೇ ಇದೆ. ಕರೆ ಮಾಡಿ ಧನ್ಯವಾದಗಳನ್ನು ಅರ್ಪಿಸಿ ನಿಮ್ಮ ಜೀವನದಲ್ಲಿ ನಿಮಗಿರುವಂತಹ ಗುರುಗಳಿಗೆ. ಇನ್ನು ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಈ ವಿಳಾಸಕ್ಕೆ ನೀವು ಪತ್ರಗಳನ್ನು ಕೂಡ ಬರೀಬಹುದು. ಚಕ್ಷುರ್ಮತಿಗೆ ಸಂಬಂಧಪಟ್ಟಾಗೆ ಪತ್ರಗಳನ್ನು ಬರಿತೀರಿ ಅಂದರೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ
ನಿಮ್ಮ ಕಣ್ಣರಿಕೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗತ್ತೆ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಇಲ್ಲಿ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು ವಾಟ್ಸಪ್ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ 9538868222 9538868222 ಈ ವಾಟ್ಸಪ್ ದೂರವಾಣಿ ಸಂಖ್ಯೆಗೆ ನೀವು ಕರೆ ಕೂಡ ಅಂದರೆ ಮೆಸೇಜ್ ಕೂಡ ಮಾಡಬಹುದು ಅಥವಾ ವಿಡಿಯೋಗಳನ್ನು ಕೂಡ ಕಳಿಸ್ಕೊಡ್ಬೋದು. ಇನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ನೀವು ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಭೇಟಿ ಆಗ್ಬೋದು. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ ಅವರು. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 08035235206 08035235206. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿ ಆಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಬಹುದು, ಗುರುಜನ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಇನ್ನು ವೀಕ್ಷಕರೇ, ಇವತ್ತು ಮಂಗಳವಾರ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನಲ್ಲಿ ನೆರವೇರಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅಮ್ಮ ಶಕ್ತಿ ಪೀಠದ ಟ್ರಸ್ಟ್ ವತಿಯಿಂದ ಶ್ರೀ ಪ್ರತ್ಯಂಗಿರಾ ದೇವಿಯ ಹೋಮ ಕಾರ್ಯವನ್ನು ವಿಶೇಷವಾಗಿ ನೆರವೇರಿಸಲಾಗುತ್ತೆ. ಇವತ್ತು ಸಂಜೆ 6 ಗಂಟೆ ನಂತರ ಶ್ರೀ ಕ್ಷೇತ್ರ ಕೆಂಪಾಪುರ ಅಂದರೆ ಕಂಬಳಿಪುರ ಸಂಜೆ 6 ಗಂಟೆಗೆ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಮಹಾ ಪ್ರತ್ಯಂಗಿರಾ ದೇವಿ ಹೋಮದಲ್ಲಿ ಭಾಗವಹಿಸಿ ಗುರುಜನ ಭೇಟಿ ಮಾಡಿ ಆಶೀರ್ವಾದವನ್ನು ಕೂಡ ತಗೊಳ್ಬಹುದು ಅಂತ ಹೇಳ್ತಾ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮನೆಯಾಗಿದ್ದರೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಜಾತವೇದಸೆ ಸನವಾಮ ಸೋಮಂ ರಾತೀತೋ ನಿದಹಾತಿ ವೇದ ಸನ ಪರಿಷತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಓಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತೀ ನಮೋ ನಮಃ. ಪದ್ಮಾನನೆ ಪದ್ಭಯ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇಂ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತರೇತ್ರೋಜ್ವಲಾಂ ವಂದೇ ಪೃಷ್ಟಕಪಾಸಮಂಕುಶಧಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ವಾಂಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ದಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೀಶಿ ನಮಃ ಓಂ ನವದುರ್ಗಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ಶ್ರೀಮದ್ಮಹಾ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರೀಂ ಬಾಲಾ ತ್ರಿಪುರಸುಂದರೀಂ ಅಂಬಾಯೈ ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಗೌರೀನ್ಮಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ಬಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಈ ಅಮಾವಾಸ್ಯೆ ಎಂದು ಮಂಗಳವಾರದ ಅಮಾವಾಸ್ಯೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮಂಡೆತ್ತಿನ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಹಬ್ಬವಾಗೂ ಆಚರಣೆ ಮಾಡ್ತಾರೆ. ಆದರೂ ವಿಶೇಷವಾಗಿ ಅಮಾವಾಸ್ಯೆ ಬಂತು ಅಂದಾಗ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಒಂದಷ್ಟು ವೈಬ್ರೇಷನ್ಸ್ ಇದೆಯಲ್ಲ, ಒಂದಷ್ಟು ತಮಗೆ ಅರಿವಿಲ್ಲದಂಥ ರೀತಿ ಒಂದಷ್ಟು ಚಂಚಲತೆಗೊಳಗಾಗುವಂತಹ ಒಂದಷ್ಟು ಭಯದ ಸನ್ನಿವೇಶಗಳುಂಟಾಗುವಂಥ ಸನ್ನಿವೇಶಗಳು ಇದೆ. ಆದರೆ ಜಾತಕದಲ್ಲಿ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಸುಖ ಸಂತೋಷ ನೆಮ್ಮದಿಯನ್ನು ಭಗವಂತನ ಕೃಪಾಕಟಾಕ್ಷದಿಂದ ಮಾತ್ರ ಸಿದ್ಧಿಪಡಿಸ್ಕೊಳ್ಳಿಕ್ಕಾಗತ್ತೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಅಸಾಧ್ಯವಾದ್ದನ್ನು ಸಾಧನೆಗೆ ಒಳಪಡಿಸ್ತಕ್ಕಂಥದ್ದು ಅಥವಾ ಈ ಸನ್ನಿವೇಶದಲ್ಲಿ ಇವತ್ತಿನ ಈ ಒಂದು ತಿಥಿವಾರ ನಕ್ಷತ್ರಚಾರ ಪ್ರಕಾರ ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾರ್ಮಾಮಿ. ಹನುಮ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಸಹಿತ ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಹೊಳೆಯ ದಡದಲ್ಲಿರ್ತಕ್ಕಂಥ ಹನುಮ, ಊರು ಕಾಯುವ ಹನುಮ, ಊರಾಚೆ ಇರತಕ್ಕಂಥ ಹನುಮ, ಎಲ್ಲಿ ಹನುಮನ ಸಾನ್ನಿಧ್ಯಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆಯೋ ಅಥವಾ
ಹಿಂದೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಹನುಮ ಕ್ಷೇತ್ರಗಳು, ಹನುಮನ ಬಾಲದಲ್ಲಿ ಒಂದು ಗಂಟೆ ಇದ್ದರೆ ಅದು ವ್ಯಾಸರಾಯ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ವ್ಯಾಸರಾಯರ ಪ್ರತಿಷ್ಠಾಪನೆಯ ಕುರುಹುಗಳು ಹನುಮನ ಬಾಲದಲ್ಲಿ ಒಂದು ಗಂಟೆ. ಆದರೆ ಹನುಮನ ಬಾಲದಲ್ಲಿ ಒಂದು ಗಂಟೆ ಇದ್ದಾಗ ಆ ಗಂಟೆ ಇರುವಂತಹ ಸಾನ್ನಿಧ್ಯಗಳನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಅಮಾವಾಸ್ಯೆ ಮಂಗಳವಾರ ಬಂದಾಗ ಸ್ವಾಮಿಯ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿ ಆ ಪರಿಸರದಲ್ಲಿ ಎಲ್ಲಾದರೂ ಒಂದು ಕಡೆ ನೆಮ್ಮದಿಯಾಗಿ ಕೂತ್ಕೊಂಡು ಶ್ರೀರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿದ್ದೆ ಆದರೆ ತಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಲಾಭ ನಷ್ಟ ಮತ್ತು ಮನಸ್ಸಿಗೆ ನೋವು ವ್ಯತೆ ಮತ್ತು ಅದರಲ್ಲೊಂದಿಷ್ಟು ಸುಖ ಸಂತೋಷ ಎಲ್ಲವನ್ನೂ ನೋಡ್ತೀವಿ. ನಾವು ಸ್ವಲ್ಪ ಸುಖ ಸಂತೋಷ ಬಂದಾಗ ಎಲ್ಲವನ್ನು ಮರೆತು ನಮ್ಮದೇ ಆದಂತಹ ರೀತಿಯಲ್ಲಿ ನಾವು ತೇಲ್ತೀವಿ. ಸ್ವಲ್ಪ ಕಷ್ಟ ಬಂದಾಗ ನಮಗೆ ಸಮಸ್ಯೆ ತಡ್ಕೊಳಕ್ಕಾಗ್ತಿಲ್ವಲ್ಲ ಅಂತ ನೋವು ಪಡ್ತೀವಿ. ಭಗವಂತ ಕೊಟ್ಟದ್ದನ್ನೆಲ್ಲವನ್ನೂ ಸಹಿತ ನಾವು ಸ್ವೀಕರಿಸೋ ನಾವು ಒಂದಿಷ್ಟು ಸಮಸ್ಯೆ ಅಂತ ಬಂದಾಗ ಹೆದರಿ ಒದ್ದಾಡುವಂಥ ಪರಿಸ್ಥಿತಿಯೂ ಎದುರಾಗ್ತಿರುತ್ತೆ. ಆದರೆ ಲಾಭ ಇರಲಿ ನಷ್ಟ ಇರಲಿ ಬೇಕು ಬೇಡ ಎಲ್ಲದರ ಮಧ್ಯದಲ್ಲೂ ಒಂದೇ ನಾಮಮಂತ್ರ ಇದ್ದರೆ ಆ ನಾಮಮಂತ್ರವನ್ನು ವಿಶೇಷವಾಗಿ ಶ್ರೀರಾಮನ ಮಂತ್ರವಾಗಿರಬೇಕು. ಶ್ರೀರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನೀವು ಪಠನೆ ಮಾಡಿದ್ರೆ ನಿಮ್ಮ ಹಿಂದೆ ಸದಾಕಾಲ ನಿಮ್ಮ ಬೆನ್ನಲ್ಲಿ ನಿಂತು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ನಿಲ್ಲುವಂಥವನು ಹನುಮ. ಅದಕ್ಕೋಸ್ಕರ ಇವತ್ತು ಹನುಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಎಲ್ಲರೂ ಮಾಡ್ತಾರೆ. ಅಮಾವಾಸ್ಯೆ ಬಂತು ಅಂದರೆ ಶಕ್ತಿ ದೇವತೆಗಳ ಉಪಾಸನೆ ಒಂದು ಭಾಗ, ಅದರ ಜೊತೆಗೆ ಹನುಮನ ಆರಾಧನೆ ಮತ್ತೊಂದು ಭಾಗ. ಎಲ್ಲಿ ಹನುಮನ ಕ್ಷೇತ್ರಗಳಿರ್ತವೋ ಕೆಲವಷ್ಟು ಕ್ಷೇತ್ರಗಳಲ್ಲಿ ಅಲ್ಲಿ ಪೂಜೆ ಪುನಸ್ಕಾರ, ಅಲ್ಲಿ ಇರ್ತಕ್ಕಂಥ ಅರ್ಚಕರು ಅಥವಾ ಅಲ್ಲಿ ಅರ್ಚಕರು ಇಲ್ದಿರೇ ಇರ್ತಕ್ಕಂಥದ್ದು ಅಥವಾ ಗ್ರಾಮಗಳಲ್ಲಿ ಅದಕ್ಕೆ ಪೂಜೆ ಆಗದಿರೇ ಇರ್ತಕ್ಕಂಥದ್ದು ಏನಿದ್ರೂ ಪರವಾಗಿಲ್ಲ. ಹನುಮನ ಕ್ಷೇತ್ರ ಅಂತ ಒಂದಿದ್ದಾಗ, ಹನುಮನ ಒಂದು ಸಾನ್ನಿಧ್ಯ ಇದ್ದಾಗ ನೀವೇ ನಿಮ್ಮ ಸ್ವಯಂ ಪ್ರೇರಿತರಾಗಿ ಒಂದು ಕೊಡ ನೀರನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಗೆ ಜಲದಿಂದ ಅಭಿಷೇಕವನ್ನು ಮಾಡಿ ಸ್ವಾಮಿಗೆ ಒಂದು ನಾಮವನ್ನು ಇಟ್ಟು ಆ ಶ್ರೀರಾಮನ ವಿಶೇಷವಾಗಿರ್ತಕ್ಕಂಥ ರಾಮನಾಮವನ್ನು ನಿರಂತರವಾಗಿ ಉಚ್ಚರಿಸ್ತಾ ಆ ಸಾನ್ನಿಧ್ಯದಲ್ಲಿ 10 ನಿಮಿಷ ಕೂತ್ಕೊಳ್ಳಿ. ನಿಮ್ಮ ಮನಸ್ಸಿಗಾಗುವ ಆನಂದ ನೋಡಿ. ಭಗವಂತ ಯಾರೂ ಜನ್ಮತಃ ಹುಟ್ಟುತ್ತಾ ಯಾರೂ ತಂದದ್ದಲ್ಲ. ಆದರೆ ಭಗವಂತ ಕೊಟ್ಟದ್ದನ್ನು ನಾವು ಹೇಗೆ ಸದ್ವಿನಿಯೋಗಪಡಿಸ್ಕೋಬೇಕು ಎಂಬತಕ್ಕಂಥ ಅರಿವು ನಮಗಿಲ್ಲ. ಹಾಗಾಗಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಏನಂದರೆ ಬರೀ ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ. ನಾವು ಅವರಂಗೆ ನಾನು ಯಾಕಿಲ್ಲ ಅನ್ನತಕ್ಕಂಥದ್ದರ ಚಿಂತನೆ ನಮಗಿದೆಯೇ ವಿನಃ ನಮಗೆ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ರೆ ನಾವು ತೃಪ್ತರಾಗಿರಬೇಕು, ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಇದು ನಾಳೆ ಇನ್ನೇನಾದ್ರು ಒಂದು ಕೆಲಸವನ್ನು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಆ ಮನಸ್ಸು ನಮಗೆ ತುಂಬ ಕಡಿಮೆ ಇದೆ. ಅದಕ್ಕಾಗಿ ನೋವುಗಳೆಂಬತಕ್ಕಂಥ ದೊಡ್ಡದಾದಂಥ ಒಂದು ತೋಮಾಲೆ ನಮ್ಮ ಮೈ ಮೇಲೆ ಇರುತ್ತೆ. ಯಾವತ್ತೂ ಮನುಷ್ಯನಿಗೆ ತೃಪ್ತಿ ಇಲ್ಲ ಅಂದರೆ, ತೃಪ್ತಿಕರವಾದಂತಹ ಬದುಕನ್ನು ಕಾಣಲಿಕ್ಕೆ ಆಗ್ತಿಲ್ಲ ಅಂದರೆ ಅದರ ಹಿಂದೆ ನಮ್ಮ ಒಳಮನಸ್ಸು ಅದಕ್ಕಿನ್ನೂ ಸೂಕ್ತವಾಗಿ ನಾವು ಸರಿಯಾದ ರೀತಿ ಹೊಂದಿಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ. ಯಾಕೆಂದರೆ ನಮ್ಮ ಒಳಮನಸ್ಸಲ್ಲಿ ಭಗವಂತ ನಮಗೆ ಕೊಟ್ಟದ್ದನ್ನು ನಾವು ಸ್ವಾಗತಿಸಿ ಅದನ್ನೇ ತೃಪ್ತಿಕರವಾಗಿ ಆಲೋಚನೆ ಮಾಡಿಬಿಟ್ರೆ ಇದು ಯಾವುದೂ ಬರೋದಿಲ್ಲ. ಆದರೆ ಗ್ರಹಣ ಕಾಲದಲ್ಲಿ 27 ನಕ್ಷತ್ರ ಅಮಾವಾಸ್ಯೆ, ಗ್ರಹಣ ಕಾಲ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇಂತಹ ಕಾಲದಲ್ಲಿ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಗಳಲ್ಲಿ ಮನುಷ್ಯನ ಮೇಲೆ ಬೀರುವಂತಹ ಒಂದಷ್ಟು ದುಷ್ಪರಿಣಾಮಗಳಿದೆ. ಅಮಾವಾಸ್ಯೆಯಲ್ಲೂ ಇದು ಸಹಜವೇ. ಸಾಕಷ್ಟು ಜನಗಳ ಬಾಯಿಗಳಲ್ಲಿದೆ ಇದು. ಅಮಾವಾಸ್ಯೆ ನೀರು ಬಂತು ಅಂದರೆ ನಮ್ಮ ಮನೇಲಿ ಗಲಾಟೆ ಶುರು. ಅಮಾವಾಸ್ಯೆ ಹತ್ತಿರ ಆಗ್ತಾ ಇದ್ದಂಗೆ ನನ್ನ ವ್ಯವಹಾರ ಕೆಡುತ್ತೆ. ಅಮಾವಾಸ್ಯೆ ಹತ್ತಿರ ಬರ್ತಿದ್ದಾಗೆ ನನ್ನ ವೆಹಿಕಲ್ ನನ್ನ ಕಂಟ್ರೋಲೇ ಇರೋದಿಲ್ಲ. ಕಂಟ್ರೋಲ್ ಇಲ್ಲ ಅಂದರೆ ಬ್ರೇಕ್ ಅವ್ರ ಕಡೆ ಇದೆ, ಆಕ್ಸಿಲೇಟರ್ ಅವ್ರ ಕಡೆ ಇದೆ, ಸ್ಟೇರಿಂಗ್ ಅವ್ರ ಕಡೆ ಇದೆ. ಎದುರುಗಡೆ ಬರ್ತಕ್ಕಂಥವನು ಅವನು ಹಣೆ ಬಾರ ಕೆಟ್ಟಾಗಿ ನಮ್ಮ ಗಾಡಿಗೆ ಬಂದು ಗುದ್ದುಕೊಂಡು ನಾವು ರೋಡಲ್ಲಿ ನಿಂತು ಗಲಾಟೆ ಮಾಡ್ಕೊಳ್ಳೋ ಪರಿಸ್ಥಿತಿಯೂ ಎದುರಾಗುತ್ತೆ. ಅಂದರೆ ಇದಕ್ಕೆಲ್ಲ ಕಾಕತಾಳೀಯವಾಗಿ ಅದೇನು ಹೇಳ್ತಾರಲ್ಲ, ಕಾಗೆ ಕೊಂಬೆ ಮೇಲೆ ಕೂತ್ಕೊಳ್ಳೋಕ್ಕೂ ನಾವು ಮರತಳಗೆ ನಿಂತ್ಕೊಳ್ಳೋದಕ್ಕೂ ಕೊಂಬೆ ಮುರಿದು ನಮ್ಮ ತಲೆ ಮೇಲೆ ಬೀಳೋಕ್ಕೂ ಒಂಥರ ಈ ತರಹ ಪರಿಸ್ಥಿತಿಗೆ ಎದುರಾಗಿಬಿಡುತ್ತೆ. ಇದು ಕೆಲವಷ್ಟು ಪರಿಸ್ಥಿತಿಗಳು ಹೀಗೆ ಎದುರಾಗುವಂಥದ್ದಿರುತ್ತೆ. ಆದರೆ ಒಂದಂತೂ ಸತ್ಯ, ಅಮಾವಾಸ್ಯೆ ಅಂದಾಗ ಎಲ್ಲರೂ ಒಂದಿಷ್ಟು ಜಾಗರೂಕತರಾಗಿರಬೇಕು. ಹುಣ್ಣಿಮೆ ಅಂತ ಬಂದಾಗ ಮನಸ್ಸಿನ ಮೇಲೆ ಬರುವಂಥ ಆನಂದ ಮತ್ತು ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಮನಸ್ಸಿನ ಮೃದುತ್ವ, ಜೊತೆಗೆ ಯಾವುದು ಬೇಕು ಬೇಡ ಆಸೆ ಆಕಾಂಕ್ಷೆಗಳೆಲ್ಲವೂ ಸಿದ್ಧ ಹುಣ್ಣಿಮೆಯ ಕಾಲದಲ್ಲಿ ಸಿಗುತ್ತೆ. ಆದರೆ ಅಮಾವಾಸ್ಯೆ ಬಂದಾಗ ಮಾತ್ರ ಸಂಕಷ್ಟಗಳು ತಪ್ಪಿದ್ದಲ್ವೇ ಅಲ್ಲ. ಆದರೆ ಇಂತಹ ಕಷ್ಟದ ಆ ಒಂದು ಘಟ್ಟವನ್ನು ದಾಟಿಸುವಂಥ ಚೈತನ್ಯ ಒಂದು ಶಕ್ತಿ ದೇವತೆಗೆ ಮತ್ತೊಂದು ಹನುಮನಿಗೆ. ಹನುಮ ಮತ್ತು ಶಕ್ತಿ ದೇವತೆ ಇಬ್ಬರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಹನುಮ ಎಲ್ಲವನ್ನು ಬಿಟ್ಟು ನಿಸ್ವಾರ್ಥತೆ ಮನಸ್ಸಿನಿಂದ ರಾಮನಾಮ ರಾಮಜಪವನ್ನು ಬಿಟ್ಟು ಮತ್ತೊಂದು ಅದನ್ನು ಗೊತ್ತೇ ಇಲ್ಲ. ಆತನ ಮುಂದೆ ಕೂತು ಹನುಮನ ಆರಾಧನೆ ಮಾಡೋದಕ್ಕಿಂತ ಹನುಮನ ಒಡೆಯನಾಗಿರ್ತಕ್ಕಂಥ ರಾಮನ ಪೂಜೆ ಮಾಡೋದೇ ಆತ ಹನುಮನಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಹನುಮನ ಒಲಿಸ್ಕೋಬೇಕಾದ್ರೆ ಹನುಮನ ಬೀಜಾಕ್ಷರಿ ಮಂತ್ರವಲ್ಲ, ಹನುಮನ ಸಾನ್ನಿಧ್ಯದಲ್ಲಿ ರಾಮನಾಮವನ್ನು ಪಠನೆ ಮಾಡಬೇಕಂತೆ. ನೋಡಿ ಹೇಗಿದೆ, ತನ್ನ ಒಡೆಯನ್ನ
ತನ್ನ ಒಡೆಯನ್ನು ನಾವು ಆರಾಧನೆ ಮಾಡಿದ್ರೆ ಹನುಮ ಶೀಘ್ರವಾಗಿ ಉಳಿತಾನೆ. ಹಾಗೆ ಶಕ್ತಿ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮೊಳಗೆ ನಿಮ್ಮ ಹೃದಯದಲ್ಲೇ ಆ ದೇವಿಯನ್ನು ಸ್ಥಾಪನೆ ಮಾಡಿ ಅಮ್ಮನವರಿಗೆ ಒಂದಿಷ್ಟು ನಾಮ ಬಂದರೆ ವಿಶೇಷವಾದಂಥ ಮಾನಸ ಪೂಜೆಯನ್ನು ಮಾಡಿದ್ರೆ ಆ ಮಾನಸ ಪೂಜಾ ಕ್ರಮ ಇದೆಯಲ್ಲ, ಅದನ್ನು ಶಂಕರರು ಆದಿಶಂಕರರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಆದಿಶಂಕರರು ಮಾಡಿರ್ತಕ್ಕಂಥ, ಶಂಕರಾಚಾರ್ಯರು ಮಾಡಿರ್ತಕ್ಕಂಥ ಆ ಮಾನಸ ಪೂಜಾ ಕ್ರಮ ಇದೆಯಲ್ಲ, ಆ ಕ್ರಮವನ್ನು ಪ್ರತಿಯೊಬ್ಬರು ಪಾಲನೆ ಮಾಡಿದ್ರೆ ಅದರ ಅದೃಷ್ಟವೇ ಬೇರೆ. ಅದು ಹೇಗಿರುತ್ತೆ, ಅದರ ಕ್ರಮವೇನು, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಂಗಳವಾರ ಈ ಶುಭ ದಿನದ ವಿಶೇಷತೆ ಏನು ಅಂತ ಈಗ ಗುರುಜಿಯನ್ನು ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಎಲ್ಲ ಉತ್ತರ ಕರ್ನಾಟಕದ ನನ್ನ ಅಣ್ಣ ತಮ್ಮಂದಿರಿಗೂ, ಅಭಿಮಾನಿ ದೇವರುಗಳಿಗೂ, ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳನ್ನು ಹೇಳ್ತಿದ್ದಾನೆ. ಯಾಕೆಂದರೆ ವರ್ಷದ 365 ದಿವಸ ಭೂತಾಯಿನ ಬಿಟ್ಟರೆ ಮತ್ತೊಂದು ಕಾಯಕ ಗೊತ್ತಿಲ್ಲದಂತಹ ರೈತ ಬಾಂಧವರು ಸಾಕಷ್ಟು ಜನ ಇದ್ದಾರೆ. ಅಂತಹ ರೈತ ಬಾಂಧವರಿಗೆ ಅವರು ಬೆಳೆದಿರ್ತಕ್ಕಂತಹ ಬೆಳೆಗೆ ಸೂಕ್ತ ಮೌಲ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಬೇಕಾಗಿರ್ತಕ್ಕಂತಹ ಒಂದಷ್ಟು ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕಿ ಅವರ ಹಗಲು ಇರುಳು ಅಂದಿರತಕ್ಕಂಥದ್ದು, ರಾತ್ರಿ ಅಂದಿರ ಹಗಲಂದಿರ, ಅಲ್ಲಿ ಮಳೆ ಗಾಳಿ ಚಳಿ ಎಲ್ಲವನ್ನೂ ನೋಡಿ ಬೆಳೆದಂತಹ ಬೆಳೆಗೆ ಸೂಕ್ತವಾದ ಮೌಲ್ಯ ಸಿಗದಿದ್ದರೂ ಸರಿಯೇ ಆ ತಾಯಿ ನಂಬೆ ಅಂತೂ ಅಂದರೆ ತಾಯಿಯ ಸೇವೆಯನ್ನಂತೂ ಬಿಡೋದೇ ಇಲ್ಲ. ಅಂತಹ ಕಾಯಕವೇ ಕೈಲಾಸ ಎಂಬತಕ್ಕಂತಹ ಬಸವಣ್ಣನವರ ನುಡಿಮುತ್ತನ್ನು ಸಾಬೀತುಪಡಿಸಿರ್ತಕ್ಕಂತಹ ರೈತ ಬಾಂಧವರಿದ್ದಾರಲ್ಲ, ಅವರೆಲ್ಲರಿಗೂ ಸಿದ್ಧ ಮಣ್ಣೆತ್ತಿನ ಈ ಒಂದು ಶುಭ ದಿನದ ಒಂದು ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ ಈ ತಾಯಿ ಅಂದರೆ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಏನಪ್ಪ ಅಂದರೆ ವಿಶೇಷ. ಇವತ್ತು ಪ್ರತಿಯೊಬ್ಬರು ಅವರವರ ಭೂಮಿಗಳನ್ನು ಅಂದರೆ ಅವರು ವರ್ಷದುದ್ದಕ್ಕೂ ಬೆಳೀತಕ್ಕಂಥ ಬೆಳೆಯ ಭೂಮಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಎತ್ತುಗಳನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎತ್ತುಗಳನ್ನೆಲ್ಲ ಕರ್ಕೊಂಡೋಗಿ ಭೂಮಿಗೂ ಮತ್ತು ಎತ್ತುಗಳಿಗೂ ಪೂಜೆಯನ್ನು ಮಾಡಿ ಸಿಹಿಯನ್ನು ಹಂಚುವಂತಹದ್ದು, ಭೂತಾಯಿಗೆ ನೈವೇದ್ಯವನ್ನು ಕೊಡ್ತಕ್ಕಂಥದ್ದು, ಆಕೆಯೇ ಕೊಡುವಂಥ ಅನ್ನವನ್ನು ಆಕೆಗೆ ಒಂದಿಷ್ಟು ನೈವೇದ್ಯವನ್ನು ಕೊಡುವಂತಹ ಕಾಲ. ಎಷ್ಟು ಸುಂದರವಾಗಿದೆ ನೋಡಿ. ಅಂದರೆ ಆ ಪದ್ಧತಿಗಳು ಇದೆಲ್ಲವೂ ಹೇಗೆ ಬರುತ್ತೆ ಅಂದರೆ, ತಾವು ಇವತ್ತು ಮಾಡ್ತಿರ್ತಕ್ಕಂಥದ್ದು ತಮ್ಮ ಮನೆ ಮಕ್ಕಳಿಗೆ ಬರಬೇಕದು. ನಾನು ಮಾಡುವಂತಹ ಕಾಯಕ ನನ್ನ ಮಗ ಮುಂದುವರಿಸಬೇಕು, ನನ್ನ ಮಗ ಮಾಡ್ತಕ್ಕಂಥದ್ದು ನಾಳೆ ನನ್ನ ಮೊಮ್ಮಗ ಮಾಡಬೇಕಾಗತ್ತೆ. ಹೀಗೆ ಒಂದೊಂದು ಒಂದು ಇರ್ತಕ್ಕಂಥ ಹಿಂದಿನ ಪದ್ಧತಿಗಳನ್ನು ಅದನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಕ್ರಮ ಅದು. ಆ ಕ್ರಮದ ಈ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 28/6/2022 ಮಂಗಳವಾರ, ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ, ಆರಿದ್ರ ನಕ್ಷತ್ರ. ಇವತ್ತು ಅಮ್ಮ ಶಕ್ತಿಪೀಠಂನಲ್ಲಿ ವಿಶೇಷವಾಗಿ ಪ್ರತ್ಯಂಗಿರ ಹವನವನ್ನು, ಪ್ರತ್ಯಂಗಿರ ಅಂದ್ರೇ ಸಿಂಹ ಮುಖದಲ್ಲಿರ್ತಕ್ಕಂತಹ ಆ ದೇವಿಯ ಔಪಾಸನೆ. ನಿಜಕ್ಕೂ ಹೇಳಬೇಕಂದ್ರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ನಾನು, ನಂದು, ಆ ನಂದು ನಾನು ಅಥವಾ ನನಗೇ ಎಲ್ಲ ಬೇಕು ಎಂಬತಕ್ಕಂಥ ಆಹಾಕಾರ ಇರ್ತಕ್ಕಂಥವ್ರು, ಸಂಕಷ್ಟದಲ್ಲಿ ಒಳಗಿರ್ತಕ್ಕಂಥದ್ದು, ಅಥವಾ ತನ್ನ ಕಷ್ಟಗಳನ್ನು ಎಲ್ಲೂ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ, ಅಥವಾ ನನ್ನ ಯಾರೂ ಕೈ ಹಿಡಿದು ನಡೆಸ್ತಿಲ್ಲ ಅಂತಕ್ಕಂತಹ ಪರಿಸ್ಥಿತಿ ನಿಮಗಿದ್ದಾಗ ಈ ಪ್ರಕಾರವಾದಂತಹ ಪ್ರತ್ಯಂಗಿರ ಹವನದಲ್ಲಿ ಕೂತು ಆ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಿ ಅದಕ್ಕೆ ಹಾಕುವಂಥ ದ್ರವ್ಯಗಳನ್ನು ಕಣ್ತುಂಬ ದರ್ಶನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಮಹಾಭಾಗ್ಯ. ಅಲ್ಲಿ ನಿಮ್ಮ ಸಂಕಲ್ಪ ಬೇಡ, ನಿಮ್ಮ ಕೋರಿಕೆ ಬೇಡ, ನಿಮ್ಮ ಅಪೇಕ್ಷೆ ಬೇಡ, ನಿಮ್ಮನ್ನು ಯಾರನ್ನೂ ಬರಮಾಡ್ಕೊಳ್ಬೇಕಂತ ನಿಮ್ಮನ್ನು ಸ್ವಾಗತ ಕೋರ್ತಕ್ಕಂಥದ್ದು ಬೇಡ. ಆದರೆ ಅಲ್ಲಿ ನಡೀತಕ್ಕಂಥ ಆ ಯಜ್ಞದಲ್ಲಿ ನಡೀತಕ್ಕಂಥ ಆ ಯಜ್ಞದ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳನ್ನು, ಯಾಕೆಂದರೆ ಪ್ರತ್ಯಂಗಿರ ದೇವಿಯ ಉಪಾಸನಾ ಮಂತ್ರ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತ್ಯಂಗಿರ ದೇವಿಯ ಆ ಮಹಾಮಂತ್ರವನ್ನು ನಿಮ್ಮ ಕಿವಿಯಲ್ಲಿ ಕೇಳಿಸ್ಕೊಳ್ಬೇಕು. ಆ ಒಂದೊಂದು ಶಬ್ದಗಳು, ಒಂದೊಂದು ಬೀಜಾಕ್ಷರಗಳಲ್ಲಿ ಆ ಬೀಜಾಕ್ಷರಿ ಮಂತ್ರವನ್ನು ಕೇಳುವಾಗಲೇ ಮೈಮೇಲಿರ್ತಕ್ಕಂಥ ಕೇಶಗಳು ನಿಲ್ಲುತ್ತೆ. ಅಂದರೆ ಆ ಮಂತ್ರದಲ್ಲಿ ಅಂತಹ ಶಕ್ತಿ ಇದೆ, ಅಂತಹ ವೈಬ್ರೇಷನ್ ಇದೆ. ಅದಕ್ಕಾಗಿ ಎಷ್ಟು ಯಥೇಚ್ಛವಾದ ಮೂಟೆಗಳ ಗಟ್ಟಲೆ ಒಣಮೆಣಸಿನ್ಕಾಯಿನಲ್ಲಿ ಹಾಕಿದ್ರೂ ಒಂದು ಸಣ್ಣ ಘಾಟೆ ಎದ್ದೇಳೋದಿಲ್ಲ. ಮನೇಲಿ ಒಂಚೂರು ಒಗ್ಗರಣೆ ಹಾಕಿಬಿಟ್ರೆ ಮನೆಗಿರೋ ಎಲ್ಲ ಕೆಮ್ಮು ನೆಗಡಿ ಒದ್ದಾಡ್ಬಿಡ್ತೀರಿ. ಹಬ್ಬ ಅಡುಗೆ ಮನೇಲಿರ್ತಕ್ಕಂಥ ಆ ತಾಯಿ ಅಡುಗೆ ಮಾಡೋರಿಗಂತೂ ಗ್ರಹಚಾರ ಬಿಡಿಸ್ಬಿಡ್ತೀರಿ. ಆದರೆ ಇಲ್ಲಿ ಮೂಟೆಗಟ್ಟಲೆ ಮೆಣಸಿನಕಾಯಿ ಸುರಿದ್ರೂ ಒಂದು ಚೂರು ಘಾಟ್ ಬರಲ್ಲ. ಕಾರಣ ಅಲ್ಲಿ ಆಹಾಕಾರ, ನಮ್ಮೊಳಗಿರುವಂತಹ ಒಂದಷ್ಟು ಕೆಟ್ಟ ಗುಣಗಳನ್ನು ತಾಯಿ ಸ್ವೀಕರಿಸ್ತಿರ್ತಾಳೆ. ಸಾಕ್ಷಾತ್ ತಾಯಿಯೇ ಬಂದು ನೆಲೆಸಿರ್ತಾಳಲ್ಲಿ. ಈ ಪ್ರತ್ಯಂಗಿರ ಇದೆಯಲ್ಲ, ದೇಹ ಮನುಷ್ಯನದಾಗಿ ಮುಖ ಸಿಂಹದ್ದಾಗಿರ್ತಕ್ಕಂಥದ್ದು, ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಕ್ತಿ ಅಂತಹದ್ದು. ಹಾಗಾಗಿ ಇವತ್ತು ಅಮ್ಮ ಪೀಠಮಲ್ಲಿ ನಡೀತಕ್ಕಂಥ
ಆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪ್ರತ್ಯಂಗಿರ ಅನುಷ್ಠಾನಕ್ಕೆ, ಪ್ರತ್ಯಂಗಿರ ಹವನಕ್ಕೆ ನಾನು ಬರ್ತಿದ್ದೇನೆ. ನೀವು ಬನ್ನಿ. ತಾಯಿಯ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಸಲ್ಲಿಸೋಣ. ಆ ಬೃಹತ್ ಬೆಟ್ಟದ ವೃಕ್ಷಕ್ಕೆ ಒಂದು ಪೂರ್ಣ ಫಲವನ್ನು ಕಟ್ಟೋಣ. ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಕೇಳೋಣ. ನನ್ನ ಮನೋಕಾಮನೆ ಅಂತೂ ಇಷ್ಟೇ. ನನ್ನ ಮನೋಕಾಮನೆ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಸುರಕ್ಷಿತವಾಗಿರಬೇಕು. ವರ್ಷದ 365 ದಿವಸ ಅನ್ನವನ್ನು ಉಣಬಡಿಸ್ತಕ್ಕಂಥ ರೈತ ಬಾಂಧವರು ನೆಮ್ಮದಿಯಾಗಿರಬೇಕು. ಸಕಾಲಕ್ಕೆ ಮಳೆ ಬೆಳೆ ಆಗಬೇಕು. ಆದಷ್ಟು ರೈತರಲ್ಲಿ ಅವ್ರಿಗೆ ಇನ್ನೊಂದಷ್ಟು ತಿಳುವಳಿಕೆನೂ ಬೇಕಾಗಿದೆ. ರೈತರಿಗೆ ನಾವು ಸಾಕಷ್ಟು ಬಾರಿ ಹೇಳ್ತಿದ್ದೆ ನನ್ನ ಕಾರ್ಯಕ್ರಮದಲ್ಲಿ, ರೈತರಿಗೆ ಸೂಕ್ತವಾದಂತಹ ಮೌಲ್ಯ ಇಲ್ಲ, ಸೋಯಂಥ ಬೆಳೆಗೆ ಒಂದು ಬೆಲೆ ಇಲ್ಲ ಅಂತ. ಇಲ್ಲ, ಸೂಕ್ತವಾದಂತಹ ಬೆಲೆ ಇದೆ. ಆ ಬೆಳೆಗೆ ಒಂದು ಸರಿಯಾದಂತಹ ನಿಗದಿಪಡಿಸಿರ್ತಕ್ಕಂಥ ಬೆಲೆ ಇದೆ. ಆದರೆ ಅದನ್ನು ಎಲ್ಲಿ ಹೇಗೆ ವಿಲಾವರಿ ಮಾಡಬೇಕು, ಹೇಗೆ ತಗೊಬಂದು ಕೊಡಬೇಕು ಅಂತಕ್ಕಂಥ ಆ ಧರ್ಮ ಸೂಕ್ಷ್ಮ, ಅದು ಒಂದಷ್ಟು ಸೂಕ್ಷ್ಮತೆಗಳನ್ನು ರೈತರು ಅರ್ಥ ಮಾಡ್ಕೋಬೇಕು. ರೈತರು ಈ ವಿಚಾರದಲ್ಲಿ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಬರಬೇಕು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ರೈತರ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತು BA ಗ್ರಾಜ್ಯುಯೇಟ್ಗಳಾಗಿದ್ದಾರೆ, ಡಿಗ್ರಿಗಳಿರ್ತಕ್ಕಂಥವರಿದೆ, ಒಳ್ಳೆ ವಿದ್ಯಾವಂತರಿದ್ದಾರೆ. ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಇಂಥದ್ದೇ ಒಂದು ವಿಶೇಷತೆ ಇದೆ. ನಾನು ಸಾಕಷ್ಟು ಜನ ರೈತರನ್ನ ಭೇಟಿ ಮಾಡಿದ್ದೇನೆ. ಎಲ್ಲೋ ಒಂದು ಸ್ವಲ್ಪ ಜನ ಮಾತ್ರ ರೈತರ ಮಕ್ಕಳು ಓದ್ತಾ ಇಲ್ಲ, ಓದಿರ ಈ ತರಹ ದಾರಿ ತಪ್ಪಿಂಗ್ ಆಗಿರ್ತಕ್ಕಂಥದ್ದು ಇದೆ. ಅದು ದಾರಿ ತಪ್ಪದಲ್ಲ, ಅವರೇ ಮುಂದಕ್ಕೆ ಜೀವನ ನಡೆಸುವಂಥದ್ದು. ಆದರೆ ವಿದ್ಯಾವಂತರಿದ್ದಾರೆ. ಅಂತಹ ವಿದ್ಯಾವಂತರನ್ನ, ಅಥವಾ ಯಾರಾದರೂ ಊರಲ್ಲಿರ್ತಕ್ಕಂಥ ಒಬ್ಬ ರೈತ ತಾನೊಂದಷ್ಟು 4 ಕಾಸು ದುಡಿತಿದ್ದಾನೆ, ಅದರಲ್ಲಿ ಒಂದಷ್ಟು ಲಾಭ ಕಾಣ್ತಾನೆ ಅಂದರೆ ಇನ್ನೊಬ್ಬ ರೈತನ ಕೈ ಹಿಡಿದು ನೀನು ಈ ಮಾರ್ಗ ನಡೆಯಪ್ಪ, ನೀನು ಬೆಳೆದಿರ್ತಕ್ಕಂಥ ಬೆಳೆಗೆ ಇಂತಹದೊಂದು ವೇದಿಕೆ ಇದೆ, ಆ ವೇದಿಕೆಗೆ ಬಂದರೆ ಅಲ್ಲಿ ನಿನ್ನ ದುಡ್ಡು ಬರುತ್ತೆ, ಅಥವಾ ಅಲ್ಲಿ ಸೂಕ್ತವಾದಂಥ ಮೌಲ್ಯ ಇದೆ. ಈ ಪ್ರಕಾರವಾದಂತಹ ಗೊತ್ತಿರತಕ್ಕಂಥ, ನೋಡಿ, ನಮಗೆ ಗೊತ್ತಿರೋದನ್ನು 4 ಜನಕ್ಕೆ ತಿಳಿ ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ನೀವು ದಾನ ಮಾಡಿ ಅಂತ ಹೇಳ್ತೀವಿ ನಾವು. ದಾನ ಅಂದರೆ ಯಾವುದು? ನಿಮ್ಮ ಬೀರು ಓಪನ್ ಮಾಡಿ ಪಾಕೆಟಲ್ಲಿ ನೀವು ಇಟ್ಕೊಂಡಿರ್ತಕ್ಕಂಥ, ಸೇಫ್ ಮಾಡಿ ಇಟ್ಕೊಂಡಿರೋ ದುಡ್ಡು, ಚಿನ್ನನೋ, ಬೆಳ್ಳಿ, ಬಂಗಾರನೋ, ನಿಮ್ಮ ಮೈ ಮೇಲೆ ಇರ್ತಕ್ಕಂಥ ವಸ್ತ್ರನೋ, ಅಥವಾ ನಿಮ್ಮ ಮನೇಲಿರ್ತಕ್ಕಂಥ 1/2 ಎಕರೆ ಜಮೀನೋ, ಅದೆಲ್ಲ ದಾನ. ನಿಮ್ಮ ಬದುಕು ಹೇಗೆ ನಡೆದಿದೆ ಹಾಗೆ ಅವನು ಬದುಕಲ್ಲಿ ನಡಿಬೇಕಾಗಿರ್ತಕ್ಕಂಥ ಮಾರ್ಗಲಕ್ಷಣ. ಅದಕ್ಕೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ನೀವು ವಿದ್ಯಾವಂತರು, ನೀವು ಜ್ಞಾನವಂತರು, ನೀವು ಬುದ್ಧಿವಂತರು ಅಂತ ಹೇಳಿ ನಿಮ್ಮ ಹತ್ರ ನಾವು ಬಂದು ನಿಲ್ಲುವಂಥದ್ದು. ನಿಮ್ಮ ವಿದ್ಯೆಯಿಂದ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ಯಾಕೆ ನಿಲ್ಲಬಾರ್ದು? ನಾನು ದಾನ ಅಂದ ತಕ್ಷಣ, ದಾನ ಅಂದ ತಕ್ಷಣ ಮನೆಗಿರ್ತಕ್ಕಂಥ ನನ್ನ ಹೆಂಡತಿ ಗೊತ್ತಿಲ್ಲದಿರ ಒಂದು ಅಷ್ಟು ದುಡ್ಡು ತೊಗೊಂಬಂದು ಕೊಡಬೇಕು, ಅಥವಾ ನನ್ನ ಹೆಂಡತಿ ಉಡುವಂಥ ಸೀರೆ ತೊಗೊಂಬಂದು ನಾನು ದಾನ ಮಾಡಿಬಿಟ್ರೆ ನಂಗೆ ದಾನ ಅಂತನೋ, ಅದಕ್ಕೆ ದೇವ್ರು ನಂಗೆ ಒಲಿತಾನೋ ಅಂತನೋ ಅಲ್ಲ. ಇನ್ನೊಬ್ಬರ ನೋವಿಗೆ ಸ್ಪಂದಿಸುವಂಥದ್ದು, ನಿಮಗೆ ಗೊತ್ತಿರುವಂತಹ ಒಂದಷ್ಟು ಮಾಹಿತಿಗಳನ್ನು ಮತ್ತೊಬ್ಬರಿಗೆ ಹಂಚುವಂಥದ್ದು. ಇಂತಹ ಕಾಯಕಕ್ಕೆ ಮುಂದಾಗಿ ಒಳ್ಳೆಯದಾಗಲಿ. ಮಣ್ಣೆತ್ತಿನ ಅಮಾವಾಸ್ಯೆ ಇವತ್ತು ಮತ್ತೊಮ್ಮೆ ಹೇಳ್ತಿದ್ದೇನೆ, ಎಲ್ಲ ನನ್ನ ಉತ್ತರ ಕರ್ನಾಟಕದ ಅಭಿಮಾನಿ ದೇವರುಗಳಿಗೂ, ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯ ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂತಹ ಎಲ್ಲ ಅಣ್ಣ ತಮ್ಮಂದಿರು, ತಾಯಂದಿರಿಗೂ, ರೈತ ಬಾಂಧವರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಶುಭ ಅಮಾವಾಸ್ಯೆ ಎಂದು ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಒಳ್ಳೆಯದಾಗಲಿ. ಓಂ ಸರ್ವಸ್ಯಾಪ್ತಿ ಸರ್ವಸದಿತ್ತಿ ಸರ್ವದೇವತೇನ ಆಪ್ನೋತಿ ಸರ್ವಂಜಯತಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಅಥವಾ ಮಠಗಳಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ, ಉತ್ತರ ಕರ್ನಾಟಕದ ಕಾರ್ಯಕ್ರಮ ಅಂದರೆ ಅದರ ಆನಂದವೇ ಬೇರೆ. ಅಲ್ಲಿ ಸೇರುವಂತಹ ಜನಸಾಗರವೇ ಬೇರೆ. ಅಲ್ಲಿ ನಿಮ್ಮ ಗುರುಭಕ್ತಿ ಇರತಕ್ಕಂಥ ರೀತಿಯೇ ಬೇರೆ. ಗುರುಗಳ ಮೇಲೆ ತಾವಿಟ್ಟಂತಹ ಆ ವಿಶ್ವಾಸವೇ ಬೇರೆ. ಹಾಗಾಗಿ ನಿಮಗೆ ಇನ್ನೊಂದು ಸುವರ್ಣಾವಕಾಶ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಿಂದ. ಗುರು ಪ್ರಾರ್ಥನೆ, ಗುರುವಿನ ಅನುಗ್ರಹ, ಜೊತೆಗೆ ನಿಮ್ಮ ಜೀವನಕ್ಕೆ ಬೆಳಕಾಗಿ ನಿಂತವ್ರನ್ನ ಸ್ಮರಿಸುವಂತಹ, ಅವರ ಹೆಸರನ್ನು ಹೇಳುವಂತಹ, ಅವರ ಹೆಸರು ಹೇಳಿ ಅವ್ರನ್ನ ತೃಪ್ತಿಪಡಿಸುವಂಥ ಒಂದು ವಿಶೇಷವಾದಂತಹ ಕಾಯಕ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಗುರುವಾರದಂದು. ಕರೆ ಮಾಡಿ ನಿಮ್ಮ ಗುರುಗಳನ್ನು, ನಿಮ್ಮ ಜೀವನ ನಡೆಸಿದಂಥವ್ರನ್ನ, ನಿಮ್ಮ ಜೀವನಕ್ಕೆ ಒಂದು ಗುರಿಯಾಗಿ ನಿಂತವರನ್ನು, ಅಥವಾ ನಿಮಗೆ ಕೈ ಹಿಡಿದು ನಡೆಸಿ ನಿಮ್ಮ ಜೀವನಕ್ಕೊಂದು ಬೆಳಕನ್ನು ಕೊಟ್ಟವರನ್ನು, ಅವರ ಹೆಸರನ್ನು ಹೇಳಿ ಅವ್ರನ್ನ ತೃಪ್ತಿಪಡಿಸಿ ನೀವು ತೃಪ್ತರಾಗುವಂಥ ವಿಶೇಷವಾದಂಥ ಸುವರ್ಣಾವಕಾಶ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಗುರುವಾರ. ಇನ್ನು ಇವತ್ತಿನ ರಾಶಿಫಲವನ್ನು ಶುರು ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಅಮಾವಾಸ್ಯೆ ಮಂಗಳವಾರ, ಈ ಶುಭ ದಿನ. ಇವತ್ತಿನ ಅಂದರೆ ಇವತ್ತಿರತಕ್ಕಂಥ ರಾಹುಕಾಲದ ಅನುಷ್ಠಾನನೂ ಒಂದು ಮಾಡಬೇಕಾಗಿದೆ. ಅದರ ಜೊತೆಗೆ ಇವತ್ತು ಅಮಾವಾಸ್ಯೆ ಮಂಗಳವಾರ ಆದ್ದರಿಂದ ಇವತ್ತು ಯಾವ್ಯಾವ ರಾಶಿಗಳಲ್ಲಿ ಏನೆಲ್ಲ ಫಲಾಫಲಗಳಿದೆ ಬನ್ನಿ ನೋಡೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನೀವು ಮಾಡುವಂಥ ಕಾಯಕದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬಹುದು.
ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಇರಲಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಮತ್ತೊಬ್ಬರ ಮಾರ್ಗದರ್ಶನ ಇರಲಿ. ಸ್ವಂತ ನಿರ್ಣಯ, ಸ್ವಂತ ತೀರ್ಮಾನ, ಸ್ವಂತವಾಗಿ ಒಂದೆಜ್ಜೆ ಮುಂದೆ ಹಾಕಿ ಎಲ್ಲೋ ಒಂಥರ ಎಡುವತಕ್ಕಂಥದ್ದು ಸಮಂಜಸ ಅಲ್ಲ. ಆದಷ್ಟು ಧೈರ್ಯದಿಂದ, ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಕಾಯಕದ ಕಡೆ ಗಮನ ಕೊಟ್ಟು ಹರಿಸಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿ ಶಾಂತಿ ಸಮಾಧಾನವನ್ನು ಸ್ಥಿರವಾಗಿಟ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಮಂದಹಾಸ, ನಗುಮುಖ, ಮಾಡುವಂಥ ಕೆಲಸದಲ್ಲಿ ಯಶಸ್ಸಿನ ಹಾದಿ, ದೇವಿಯ ಉಪಾಸನೆ ಅಥವಾ ದೇವತಾ ದರ್ಶನ ಅಥವಾ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹನುಮನ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಧರಿಸುವಂಥ ವಸ್ತ್ರ ಯಾವುದೇ ವರ್ಣದ್ದಾದರೂ ಒಂದು ಅಂಗೈಯಗಲ ಶ್ವೇತವರ್ಣದ ಒಂದು ಕರ್ಚೀಫನ್ನು, ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಈ ಶುಭ ದಿನ ರಾಹುಕಾಲದಲ್ಲಿ ಕೆಂಪು ವಸ್ತ್ರ, ಅದರಲ್ಲೂ ಒಂದು ಹಿಡಿಯಷ್ಟು ತೊಗರಿಬೇಳೆ, ಇದನ್ನು ಗಂಟು ಕಟ್ಟಿ ದೇವರ ಸಾನ್ನಿಧ್ಯದಲ್ಲಿಟ್ಟು ನಂತರ ರಾಹುಕಾಲ ಬಿಟ್ಟಾದ್ಮೇಲೆ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಮತ್ತಷ್ಟು ಅದೃಷ್ಟವನ್ನು, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ಒಳ್ಳೆಯ ಅನುಕೂಲ ಇರತಕ್ಕಂಥದ್ದು, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಅನುಕೂಲ ಆಗುತ್ತೆ. ಶುಭ ಮತ್ತು ವಿಶೇಷವಾಗಿರ್ತಕ್ಕಂಥ ಶುಭ ದಿನ ಇವತ್ತು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಏನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದಲೇ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಆಲೋಚನೆಗಳನ್ನು ಸರಿಯಾದ ರೀತಿ ಕ್ರಮವಾಗಿ ತೆಗೆದುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಇವತ್ತು ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು ಅಂದರೆ, ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ಲಾಭವನ್ನು ಗಳಿಸಬೇಕು ಅಂದರೂ ಸಹಿತ ಮನಸ್ಸನ್ನು ಸಮಾಧಾನವಾಗಿಟ್ಕೊಳ್ಳಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆರೋಗ್ಯದ ಕಡೆ ಮಾತ್ರ ಹೆಚ್ಚು ಲಕ್ಷ್ಯ ಕೊಡಬೇಕಾಗತ್ತೆ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾದ್ದು ತ್ರಾಂಬಕೇಶ್ವರನ ಅನುಗ್ರಹ ಪಡೆಯಲಿಕ್ಕಾಗಿ ತ್ರ್ಯಂಬಕ ಮಹಾಮಂತ್ರವನ್ನು ಪಠನೆ ಮಾಡಿ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮಿಂದನಾ ಮೃತ್ಯೋನ್ಮೃಕ್ಷಿ ಮಾಮೃತಾದ್ ತ್ರಾಂಬಕೇಶ್ವರಾಯ ನಮಃ. ಹೀಗೆ ಶಿವನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸನ ಹೋಗುತ್ತೆ, ಮನಸ್ಸಿಗೆ ಸಮಂಜಸವಾಗಿರೋದಿಲ್ಲ, ಮನಸ್ಸಲ್ಲಿ ಕಸಿಬಿಸಿ ಇದೆ. ಇವತ್ತು ಅಮಾವಾಸ್ಯೆ, ಯಾಕೆ ಈ ತರಹ ನಂಗೆ ನೋವಾಗ್ತಾ ಇದೆ? ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೆಲವು ಗ್ರಹಸ್ಥಿತಿಗಳಷ್ಟು ಸಮಂಜಸವಾದಲ್ಲ. ಕೆಲವಷ್ಟು ಜನಕ್ಕೆ ಮನಸ್ಸಲ್ಲಿ ತುಂಬ ಕಸಿಬಿಸಿ ಉಂಟಾಗುತ್ತೆ, ಮನಸ್ಸಲ್ಲಿ ಒಂಥರ ಇಲ್ಲದ ನೋವು ಉಂಟಾಗುತ್ತೆ, ಏನೋ ಒಂಥರ ಆತಂಕ, ಭಯ. ನಾವು ಮಾಡದಿರತಕ್ಕಂಥ ತಪ್ಪು ನಮ್ಮ ಮೇಲೆ ಎಲ್ಲಿ ಬರುತ್ತೋ, ನಾನು ಮಾಡ್ತಿರ್ತಕ್ಕಂಥದ್ದು ನ್ಯಾಯವಾಗಿಯೇ ಮಾಡಿದ್ರು ಯಾರು ನನ್ನ ತಪ್ಪು ದಾರಿ ಎಳ್ಕೊಂಡು ಹೋಗ್ಬಿಡ್ತಾರೋ, ಅಥವಾ ನಾನು ಇಟ್ಕೊಂಡಿರ್ತಕ್ಕಂಥ ಅಥವಾ ಮತ್ತೊಬ್ಬರಿಗೆ ಕೊಟ್ಟದ್ದು ಪುನಃ ವಾಪಸ್ ಬರುತ್ತೋ ಇಲ್ವೋ, ಈ ಪ್ರಕಾರ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಇವತ್ತಿನ ದಿವಸ ತಾವು ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಂಗಳವಾರ 21 ಗರಿಕೆ ಕೆಂಪು ಗಂಧದಲ್ಲದ್ದಿ ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖ, ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ, ಸಿಂಹಲಗ್ನ. ಇವತ್ತು ನೋಡಿ, ಮಂಗಳವಾರ ಅಮಾವಾಸ್ಯೆ. ಇವತ್ತು ಹನುಮನ ಪ್ರಾರ್ಥನೆ, ಸುಬ್ರಹ್ಮಣ್ಯೇಶ್ವರರ ಆರಾಧನೆ, ಅಥವಾ ಒಂದಷ್ಟು ಬಡ ಮಕ್ಕಳಿಗೆ ಅಥವಾ ತುಂಬ ನಿರ್ಗತಿಕರಿಗೆ ಅಥವಾ ವಿದ್ಯಾರ್ಥಿಗಳು, ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವರ ಜೀವನಕ್ಕೆ ಸ್ವಲ್ಪ ಕಷ್ಟ ಇದ್ದು ಅವರಿಗೆ ಬುಕ್ಸೋ, ಪೆನ್ನೋ ಅಥವಾ ಅವರಿಗೆ ಫೀಸೋ, ಏನೋ ಒಂದು ವಸ್ತ್ರವೋ ಅಥವಾ ಅವರ ಸಮವಸ್ತ್ರವೋ ಯಾವುದು ಕಷ್ಟ ಇದೆಯೋ ಅಂತಹದ್ದನ್ನು ಗುರುತಿಸಿ ಒಂದಷ್ಟು ದಾನ ಧರ್ಮ ಮಾಡಿ. ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೈಯಿಂದ ಏನು ದಾನ ಧರ್ಮ ಮಾಡಿದ್ರೂ ಅದು ಸಾಕಷ್ಟು ಲಾಭವಾಗಿ ಬರುತ್ತೆ. ಅದರಿಂದ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಭಗವಂತ ನಿಮಗೆ ಕೊಟ್ಟದ್ದನ್ನು ಒಂದಷ್ಟು ಜನಕ್ಕೆ ಹಂಚಿ ನೀವು ತೃಪ್ತರಾದರೆ ಖಂಡಿತ ನಿಮಗೆ ಮತ್ತಷ್ಟು ತೃಪ್ತಿ ಭಗವಂತ ದಯಪಾಲಿಸ್ತಾರೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಅಭಿವೃದ್ಧಿ, ಏನು ಕೆಲಸ ಕಾರ್ಯ ಮಾಡಬೇಕಾದ್ರೂ ಅದನ್ನು ಒಳ್ಳೆ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಭಗವಂತ ಏನು ಕೊಟ್ಟರು ಅದನ್ನು ಸ್ವಾಗತಿಸ್ತಕ್ಕಂಥದ್ದು. ಅದರಲ್ಲೂ ಇವತ್ತು ನೀವು ಮಾಡುವ ಕಾಯಕದಲ್ಲಿ ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು. ಯಾವುದಾದ್ರು ಒಂದು ಶಕ್ತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಒಳ್ಳೆ ತೀರ್ಮಾನ ತೆಗೆದುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು. ಅದರಿಂದ ಮಾಡುವ ಕಾಯಕವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ
ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳು ಮಾಡುವಾಗ, ಕೆಲಸ ಕಾರ್ಯಗಳು ಮಾಡುವಾಗ ಸ್ವಲ್ಪ ಶಾಂತಿ ಸಮಾಧಾನ ಇರಲಿ. ಇವತ್ತು ತಾವು ಏನೇ ಕೆಲಸ ಅಂದುಕೊಂಡಷ್ಟು ಕೆಲಸಗಳು ಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಮಾಡ್ಕೋಬೇಡಿ. ಹಾಗೆ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವ್ರು ಏನು ಸಾಧನೆ ಮಾಡಬೇಕಾದ್ರೂ, ಏನು ಲಾಭಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಒಳ್ಳೆಯ ಒಂದು ಮನಸ್ಸಿನಿಂದಲೇ ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಪಾರಾಯಣ, ದೇವಿ ಖಡ್ಗಮಾಲ, ಹಾಗೆ ದೇವಿಯ ದರ್ಶನ, ತಾಯಿಯ ದರ್ಶನಕ್ಕೆ ಹೊರಟಾಗ ಒಂದಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ತುಲಾರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾಲಗ್ನ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 15 ನಿಮಿಷ, 2 ರಿಂದ 4:15 ಈ ಮಧ್ಯದಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಲ್ಲಿ ತೃಪ್ತಿಕರವಾದಂಥದ್ದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿರ್ತೀವಿ ಎಂಬತಕ್ಕಂಥ ಆತ್ಮವಿಶ್ವಾಸದಲ್ಲಿ ತಾವಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಿನ ಅನುಗ್ರಹ ಒಂದಿಲ್ಲ ಅಂದರೆ ತಾವು ಏನು ಕೆಲಸವೂ ಮಾಡಲಿಕ್ಕಾಗೋದಿಲ್ಲ. ಗುರು ಎಂಬತಕ್ಕಂಥರ ಗುರುವಿನ ಅನುಗ್ರಹ ಇರಬೇಕು. ನಿಮ್ಮ ಗುರಿ ಮುಂದಿರಬೇಕು. ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು, ಒಳ್ಳೆಯದನ್ನೇ ಕೆಲಸ ಆಲೋಚನೆ ಮಾಡಬೇಕು. ಆಗ ಭಗವಂತ ನಿಮ್ಮೊಂದಿಗೆ ಇದ್ದಾನೆ. ಆದರೂ ಇವತ್ತು ಸ್ವಾಮಿ ನಿಷ್ಠೆಯನ್ನು ಮೆರೆದಂಥ ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಮತ್ತು ರಾಮರನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ, ಅಮಾವಾಸ್ಯೆ ಮಂಗಳವಾರ, ಮಂಡಿತ್ತಿನ ಅಮಾವಾಸ್ಯೆ, ಈ ಶುಭ ದಿನ ತಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಒಳ್ಳೆ ಮನಸ್ಸಿನಿಂದ ಹಸನ್ಮುಖಿಯಾಗಿ ನಗನಗ್ತಾ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ರೂಪಾ ಅಂತ ಹೇಳಿ ಭದ್ರಾವತಿಯಿಂದ ಕಾಲ್ ಮಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ? ನನ್ನ ಬಗ್ಗೆನೇ ಮಾತಾಡಬೇಕಿತ್ತು ಮೇಡಮ್. ಆಯ್ತು, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಸರ್ ಗುರುಜಿ, ನಿಮ್ಮ ಆಶೀರ್ವಾದದಿಂದ. ಗುರುಜಿ, ನಂದೊಂದು 3 ಪ್ರಶ್ನೆ ಅಷ್ಟೇನೆ, ಜಾಸ್ತಿ ಇದು ಮಾಡಲ್ಲ. ಗುರುಜಿ, ನಾನು ಹೆಣ್ಣಾಗಿ ಭೂಮಿ ಮೇಲೆ ಹುಟ್ಟಿದ್ರೆ ತಪ್ಪಾಯ್ತಾ, ಅಥವಾ ಇಷ್ಟೆಲ್ಲ ಕಷ್ಟಗಳ ನಡುವೆ ಹುಟ್ಟದಾಗಿಂದನೂ ಕಷ್ಟದಲ್ಲೇ ಇದ್ದೀನಿ ಗುರುಜಿ. ಈಗ 41 ವರ್ಷ ಆಯ್ತು ನಂದು. ಆದ್ರೆ ಕಷ್ಟಗಳು ಅಷ್ಟೇನಲ್ಲ, ನನಗೆ ಕಷ್ಟಗಳು ಬಂದ್ರೆ ಅದು ಬಂದೋಗುತ್ತೆ. ಬಟ್ ಅನಿಷ್ಟಕ್ಕೆಲ್ಲ ಶನಿಶ್ಚರನೇ ಕಾರಣ ಅನ್ನೋ ತರ ಒಳ್ಳೇದ್ ಮಾಡಿದ್ರೆ ನನ್ನಿಂದ ಒಳ್ಳೇದಾಯ್ತು ಅಂದ್ರೆ ಅವ್ರು ನಮ್ದು ಅಂತಾರೆ, ಅಥವಾ ಕೆಟ್ಟದ್ ಮಾಡಿದ್ರೆ ನನ್ ಮೇಲೆ ಹಾಕ್ತಾರೆ. ಇದು ನನ್ನ ಮೊದಲನೇ ಪ್ರಶ್ನೆ ಗುರುಜಿ. ಆದ್ರೆ ಜೀವನದಲ್ಲಿ ಈಗ ಮಕ್ಳು 2 ಇದಾರೆ. ಮಗ ಈಗ 2nd ಇಯರ್ PUC ಓದ್ತಿದ್ದಾನೆ, ಮಗಳು 1st ಇಯರ್ಗೆ ಹೋಗ್ತಿದ್ದಾಳೆ. ಈಗ ಅವರು ನಾನು ಇಷ್ಟು ದಿನ ನನ್ನ ಗಂಡನ ಮನೆ ಆಗ್ಲಿ ಅಥವಾ ನನ್ನ ತವ್ರ ಮನೆಯಲ್ಲಾಗ್ಲಿ ಯಾರ ಮನೆಯಲ್ಲೂ ನನಗೆ ಒಂಥರ ಕಷ್ಟಗಳೇ ಇದ್ದಿದ್ದು. ಆದ್ರೆ ನೆಮ್ಮದಿಯಾದ ಜೀವನ ಮುಂದೆ ಸಿಗತ್ತಾ ಅಥವಾ ಇಲ್ವಾ ಅನ್ನೋದು 2ನೇ ಪ್ರಶ್ನೆ. 3ನೇದು ಗುರುಜಿ, ಈಗ ನೀವೇ ಹೇಳಿದ್ರಿ, ಈಗ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಪರಿಣಾಮಗಳು ದೇಹದಲ್ಲಿ ಆಗತ್ತೆ ಅಂತ ಹೇಳಿ. ಆ ರೀತಿ ಈಗ ನನಗೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ಗುರುಜಿ, ನಾನೀಗ ಸತತವಾಗಿ 4 ವರ್ಷದಿಂದ ಅಮಾವಾಸ್ಯೆ ಹಿಂದಿನ ದಿನ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಹಿಂದಿನ ದಿನ ದೇಹದಲ್ಲಿ ಒಂಥರ ನಿಶಕ್ತಿ ಭಾವ ಶುರುವಾಗುತ್ತೆ. ಅವತ್ತು ಮತ್ತೆ ಹುಣ್ಣಿಮೆ ದಿನ ಬಂದಾಗ ಅವತ್ತಿನ ದಿನ ಪೂರ್ತಿ ನಿಶಕ್ತಿ ಬಂದ್ಬಿಟ್ಟು ಮಲಗ್ಬಿಡ್ತೀನಿ. ಮತ್ತೆ ಮಾರನೇ ದಿನ ಅದೇ ಸ್ವಲ್ಪ ಚೇತರಿಸ್ಕೊಂಡ್ ಮೇಲೆ ಹೇಳ್ತೀನಿ. ಅಕಸ್ಮಾತ್ ಅವತ್ತಿನ ದಿನ ನಾನು ಎಚ್ಚರ ಇದ್ದು ಏನಾದ್ರು ಮಾಡಿದ್ರೆ ಮಾತಾಡಿದ ಮನುಷ್ಯರ ಮೇಲೆ ಜಗಳಕ್ಕೆ ಹೋಗ್ತೀನಿ, ಹೆಚ್ಚು ಕಮ್ಮಿ ಆದ್ರೂ ಹೊಡೆದೇ ಬಿಡ್ತೀನಿ ಗುರುಜಿ. ಇದು ಸತತವಾಗಿ 4 ವರ್ಷದಿಂದ ಆಗ್ತಿದೆ. ಆದ್ರೆ ಕೆಲವ್ರು ಹೇಳ್ತಾರೆ, ನೀನ್ ಅದನ್ನ ಮನ್ಸಿಗೆ ಇಟ್ಕೊಂಡೆ ನೀನ್ ಇದ್ ಮಾಡ್ತೀಯ ಅಂತ ಅಂತಾರ ಅವ್ರು. ಕ್ಯಾಲೆಂಡರ್ ನೋಡ್ಬೇಡ, ನೀನ್ ಮನ್ಸಿನಲ್ಲಿ ಅದನ್ನ
ಕೂರಿಸ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಬಟ್ ನಾನು ಕೂರಿಸ್ಕೊಂಡಿಲ್ಲ ಗುರುಜಿ. ಅದು ನಾನೇನ್ ಮಾಡ್ತೀನಿ ಅಂದ್ರೆ ನಾನು ಕ್ಯಾಲೆಂಡರ್ ನೋಡಕ್ ಹೋಗಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಅಂತ ನೋಡಕ್ ಹೋಗಲ್ಲ. ಪರ್ಟಿಕ್ಯುಲರ್ ಏನಾಗುತ್ತೆ ಅಂದ್ರೆ ನಾನು ಅದ್ ನೋಡದೆ ಇದ್ರೂನು ಕೂಡ ನಾನು ಅವತ್ತೇನಾದ್ರೂ ಇದಾಯ್ತು ಅಂದ್ರೆ ನಾನು ಆ ರೀತಿ ಸ್ವಭಾವ ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ನನ್ನ ಮಗಳು ಹೋಗಿ ಕ್ಯಾಲೆಂಡರ್ ನೋಡ್ತಾಳೆ. ನಮ್ಮಮ್ಮ ಯಾಕೆ ಇವತ್ತು ಹಿಂಗ್ ಮಾಡ್ತಾ ಇದಾರೆ, ಅಮಾವಾಸ್ಯೆ ಇದೆಯಾ ಹುಣ್ಣಿಮೆ ಇದೆಯಾ ಅಂತ ಹೋಗಿ ನೋಡ್ತಾಳೆ. ಆ ನೋಡಿದ ತಕ್ಷಣ ಏನಾಗುತ್ತೆ, ಅಮ್ಮ ನಿನಗೆ ಇವತ್ತು ಅಮಾವಾಸ್ಯೆ ಇದೆ, ಇವತ್ತು ಹುಣ್ಣಿಮೆ ಇದೆ ಅಂತ ಹೇಳ್ಬಿಟ್ಟು ನಾಳೆ ಇದೆ ಅಂತ ಹೇಳ್ತಾಳೆ ಗುರುಜಿ. ಅವಳು ಕಂಡಿಡ್ದಿದ್ದಾಳೆ, ಕಂಡಿಡ್ದು ಹೇಳ್ತಾಳೆ. ಅಂದ್ರೆ ನಾನು ಕ್ಯಾಲೆಂಡರ್ ಕಡೆ ಅಮಾವಾಸ್ಯೆ ಹುಣ್ಣಿಮೆ ಅಂತ ನಾನು ಹೋಗಲ್ಲ. ಇದಕ್ಕೆ ಕಾರಣ ಏನ್ ಗುರುಜಿ? ಇದಕ್ಕೆ ಪ್ರಶ್ನೆ ಜೊತೆ ಉತ್ತರ ಜೊತೆ ಸಮಾಧಾನ ಜೊತೆಗೆ ಅದಕ್ಕಾಗಿ ನಾನು ಮಧ್ಯೆ ಮಾತೇ ಆಡಲಿಲ್ಲ. ಯಾಕೆಂದರೆ ಇದೆಲ್ಲ ನೈಜತೆ ಜೊತೆಗೆ ಅನುಭವ, ನೈಜತೆ ಮತ್ತು ಸತ್ಯ, ಈ ಮೂರು ನಿಮ್ಮ ಧ್ವನಿಯಲ್ಲಿ ಬಂದ್ಬಿಡ್ತು. ಹೌದು ಗುರುಜಿ. ಅಂದ್ರೆ ನಿನ್ನೆ ನನಗೆ ಆಗಿದೆ ಗುರುಜಿ. ಅದು ಇವತ್ತು ಮಂಗಳವಾರ, ನಾಳೆ ಇದೆ. ಬೆಳಗ್ಗೆ ನೀರಿಡಿಲಿಕ್ಕೆ ಹೋದಾಗ ಕಾಲ್ ಜಾರಿ ಬಿದ್ದೆ. ಮತ್ತೆ ಮಗಳಿಗೆ ಅಡ್ಮಿಷನ್ ಮಾಡ್ಸಕ್ ಹೋದಾಗ ಅಲ್ಲಿ ಕಾಲೇಜ್ ಒಳಗಡೆ ಹೋಗುವಾಗ ಕಾಲೆಡಿವಿ ಇನ್ನೇನು ಬೀಳೋ ಮಟ್ಟದಲ್ಲಿದ್ದೆ. ಎದುರುಗಡೆ ವಿದ್ಯಾರ್ಥಿನಿಯರಿದ್ರು, ಅವ್ರನ್ನ ಬಿಗ್ಗೆಗೆ ಹಿಡ್ಕೊಂಡೆ. ನೋಡಮ್ಮ, ಆಮೇಲೆ ಇಲ್ಲಿ ಒಂದು ವಿಚಾರ, ಶೌಚಾಲಯಕ್ಕೆ ಹೋಗಿದ್ದೆ ಗುರುಜಿ. ನಾನು ಶೌಚಾಲಯದಲ್ಲೂ ಕೂಡ ಬಿದ್ದೆ ಅಲ್ಲಿ ನಾನು. ಅಯ್ಯೋ ಭಗವಂತ. ನಿನ್ನೆ ಗುರುಜಿ. ಅಲ್ಲಿಂದ ಬರ್ತಾ ಮತ್ತೆ ಬರುವಾಗ, ಮನೆಗ್ ಬರುವಾಗ, ಒಳಗಡೆ ಹೋಗುವಾಗ ಮತ್ತೆ ಹಿಡಿವಿ ಬಿದ್ದೆ. ಇದಕ್ಕೆ ಏನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ ಗುರುಜಿ. ಅಮಾವಾಸ್ಯೆ ಹುಣ್ಣಿಮೆ ಯಾಕೆ ಹಿಂಗ ಆಗ್ತಿದೆ ಅಂತೇಳಿ ನನಗೆ ಅರ್ಥ ಆಗ್ತಿಲ್ಲ. ನನಗೆ ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ನಾನು ನಿಮ್ಮನ್ನು ಮಾತಾಡಲೇಬೇಕು. ಯಾಕೆಂದ್ರೆ ನಿಮ್ಮ ಧ್ವನಿ ಬರೀ ನಿಮ್ಮೊಬ್ಬರ ಧ್ವನಿ ಅಲ್ಲ, ಇಡೀ ರಾಜ್ಯದ ಧ್ವನಿ. ರಾಜ್ಯದಲ್ಲಿ ಸುಮಾರು ಜನ ನಿಮ್ಮಂತೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ತಾವು ಮನೇಲಿ ಒಂದು ಕಾಫಿ ಕುಡೀರಿ. ನೀವು ಕಾಫಿ ಕುಡಿಯೋಷ್ಟೊಳಗೆ ನಾವೊಂದು ಬ್ರೇಕ್ ತಗೊಂಡು ಪುನಃ ನಾನು ನಿಮ್ಮನ್ನು ಮಾತಾಡಿಸ್ತೇನೆ. ಓಕೆ ಗುರುಜಿ. ಹಲೋ ಮಾತಾಡಿ. ಈಗ ಗುರುಜಿಗೆ ಮಾತಾಡ್ತಾ ಇದ್ರಿ ನೀವು, ಗುರುಜಿ ಇವಾಗ ಉತ್ತರ ಕೊಡ್ತಾರೆ. ಹಲೋ ಹಲೋ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ಹೇಳಿ. ನೋಡಿಮ್ಮ, ಇಲ್ಲಿ ಈಗ ಸಾಮಾನ್ಯಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಕಾಲಗಳಲ್ಲಿ ಸಂಭವಿಸುವಂತಹ ಸಮಸ್ಯೆಗಳ ಬಗ್ಗೆ ನಾನು ಬೆಳಗ್ಗೆ ಧ್ವನಿ ಎತ್ತದೆ, ಅದನ್ನ ತದನಂತರ ತಮ್ಮ ಅನುಭವವನ್ನು ನಮ್ಮ ಹತ್ರ ಹಂಚ್ಕೊಡ್ರಿ. ಇದು ಬರೀ ನಿಮ್ಮೊಬ್ಬರದೇ ಅಂತಲ್ಲ, ತುಂಬಾ ಜನಕ್ಕೂ ಈ ಥರದ್ದೇ ಆಗತ್ತೆ. ಅದು ನೀವು ಕ್ಯಾಲೆಂಡರ್ ನೋಡಿದಿರಿ. ಕ್ಯಾಲೆಂಡರ್ ನೋಡೋದು ಬಿಡೋದು ಅದು ಆಮೇಲಿನ ಕತೆ. ಆದರೆ ಪ್ರತಿದಿನ ರಾತ್ರಿ ಆದ ತಕ್ಷಣ ಬೆಳಕಿನಿಂದ ಕತ್ಲಾಗುವಂತಹದ್ದು ಅಮಾವಾಸ್ಯೆ ಎದುರಾಗುವಂಥದ್ದು, ಹಾಗೆ ಕತ್ಲಿಂದ ಬೆಳಕಾಗುವಂತಹದ್ದು ಹುಣ್ಣಿಮೆ ಬರ್ತಕ್ಕಂಥದ್ದು. ಇದು ಆಗಸದಲ್ಲಿ ಕತ್ಲಂದ್ರೆ ಬಾನಂಗಳದಲ್ಲಿ ಅಲ್ಲೇ ಗೊತ್ತಾಗುವಂಥದ್ದು. ಅದರಿಂದ ಇದಕ್ಕೆ ನಾವು ಕ್ಯಾಲೆಂಡರ್ ನೋಡಬೇಕಾದ್ದಿಲ್ಲ. ಆದರೆ ನಮ್ಮ ಮನಸ್ಸು, ನಮ್ಮ ಗ್ರಹ ಸ್ಥಿತಿಗಳು, ನಮ್ಮ ನಡೆ, ಇದ್ರ ಮೇಲೆ ತುಂಬ ಜನಕ್ಕೂ ಅದರ ಎಫೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಇಂತಹ ಸಮಯದಲ್ಲಿ ನೀವು ಎಚ್ಚೆತ್ಕೋಬೇಕಾದ್ದೇನಪ್ಪ ಅಂದರೆ, ಒಂದಷ್ಟು ಅಮಾವಾಸ್ಯೆ ಹುಣ್ಣಿಮೆಗಳ ಕಾಲದಲ್ಲಿ ತಲೆಗೂ ಸ್ನಾನ ಮಾಡಿಕೊಂಡು ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಹನುಮ ಕ್ಷೇತ್ರಕ್ಕೋ ಅಥವಾ ಒಂದು ಶಕ್ತಿಯ ಸಾನ್ನಿಧ್ಯಕ್ಕೋ ಒಂದು ನೀವು ಶ್ರದ್ಧಾಭಕ್ತಿಯಾಗಿ ಒಂದು ಪ್ರಾರ್ಥನೆ ಮಾಡಿ. ಈ ಶಂಕರರು ಮಾನಸ ಪೂಜೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ದೇವರಿಗೆ ಸ್ವತಃ ನೀವೇ ನಿಮ್ಮ ಸ್ವಹಸ್ತದಿಂದ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೀರಿ ಅಂತ ಹೇಳ್ಕೊಳ್ಳಿ. ಭಗವಂತನಿಗೆ ವಿಶೇಷವಾದಂಥ ವಸ್ತ್ರಾಲಂಕಾರ ಮಾಡಿದ್ದೀವಿ, ಅರ್ಚನೆ ಸಂಕಲ್ಪಗಳನ್ನು ಮಾಡಿದ್ದೀವಿ, ನಾನಾ ಪುಷ್ಪಗಳಿಂದ ಅರ್ಚಿಸ್ತಾ ಇದ್ದೀವಿ. ಈ ತರಹ ಮನಸ್ಸನ್ನು ಒಂದು ಕಡೆ ಸ್ಥಿಮಿತದಲ್ಲಿ ಇಟ್ಕೊಂಡು ಒಂದಷ್ಟು ಸಮಯ ನೀವು ದೇವರ ಧ್ಯಾನದಲ್ಲಿದ್ದರೆ ಖಂಡಿತ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಇದು ಕಂಪ್ಲೀಟಾಗಿ ಗ್ರಹಸ್ಥಿತಿಗಳಲ್ಲಾಗುವಂಥದ್ದು. ನೀವು ಹೇಳುವಂಥದ್ದು ಇಷ್ಟು ಸತ್ಯ, ಇದು ಸುಳ್ಳಲ್ಲ. ಇದನ್ನು ಯಾರೂ ಅಲ್ಲಿಗೆಳೆಯುವಂಥದ್ದೇ ಅಲ್ಲ. ಯಾಕೆಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದು ನಡೆಯುತ್ತೆ. ಇದು ನಿಮ್ಮ ಕಡೆಯ ಪ್ರಶ್ನೆಗೆ ಉತ್ತರ. ಎರಡನೇದು, ಮೊದಲನೇ ಪ್ರಶ್ನೆ ಹೇಳಿದ್ರೆ ತಾವು ಸಮಸ್ಯೆ ಎಂಬತಕ್ಕಂಥದ್ದು ನಾನು ಇಷ್ಟು ಕರೆಕ್ಟಾಗಿದ್ರು, ನಾನು ಹೀಗಿದ್ರು, ನನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳೋರು ಅಥವಾ ನನ್ನಿಂದ ಅನುಕೂಲ ಆದರೂ ಸಹಿತ ನನ್ನನ್ನು ದೂಷಣೆ ಮಾಡ್ತಕ್ಕಂಥವ್ರು, ದೂಷಿಸ್ತಕ್ಕಂಥವ್ರು ಇದ್ದಾರೆ ಅಂತ. ಇದಕ್ಕೆ ಕಾರಣ ಇಷ್ಟೇ ತಾಯಿ. ನೋಡಮ್ಮ, ಎಡಭಾಗ ನಿನ್ನ ಕಂಕಳ ತಳಗಡೆ ಚೆಸ್ಟ್ ಲೆಫ್ಟ್ ಅಂದರೆ ನಿನ್ನ ಚೆಸ್ಟ್ ಎಡಗಡೆಗೆ ಅಲ್ಲೊಂದು ಹುಟ್ಟು ಮಚ್ಚೆ ನಿನಗೆ ಆಧಾರ ಇದೆ. ಅದು ನಿನಗೆ ಲಾಭ ಕೊಡ್ತಕ್ಕಂಥದ್ದು. ಅದೇ ತರ ನಿನ್ನ ಬಲಭಾಗದ ತೊಡೆ ಮೇಲೆ ಒಂದು ಹುಟ್ಟು ಮಚ್ಚೆ ಇದೆಯಲ್ಲ, ಅದು ನಿನಗೆ ಮೈನಸ್ ಆಗುವಂಥದ್ದು. ನೋಡಿ ಇಲ್ಲಿ ಲಾಭ ನಷ್ಟಗಳು ಹೇಗಿದೆ ಅನ್ನೋದನ್ನ. ಲೆಫ್ಟ್ ಸೈಡು ನಿನ್ನ ಚೆಸ್ಟ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಹುಟ್ಟು ಮಚ್ಚೆ ನಿನಗೆ ಲಾಭವನ್ನು ಕೊಡುತ್ತೆ. ಅಲ್ಲಿ ಹುಟ್ಟು ಮಚ್ಚೆ ಇರೋದು ಕನ್ಫರ್ಮಾ? ಇನ್ನು ಬಲಭಾಗ ತೊಡೆ ಮೇಲೆ ಇರ್ತಕ್ಕಂಥದ್ದು ಮೈನಸ್ ಮಾಡುತ್ತೆ, ಲಾಸ್ ಮಾಡ್ತಾ ಇದೆ. ಅಂದ್ರೆ ಲಾಭ ನಷ್ಟ. ನೀನು ಗಂಡದ ಮನೆಗೆ ಬಂದಾದ್ಮೇಲೆ ಈ ಸಮಸ್ಯೆ ಅಲ್ಲ ನಿಂದು. ನೀನು ಬಾಲ್ಯದಲ್ಲಿ ನಿನ್ನ ತಂದೆ ತಾಯಿ ಆಸ್ಥಾನದಲ್ಲಿರುವಾಗ ನೀನೊಂದು ಚಾಕ್ಲೇಟು, ಪುಪರ್ಮೆಂಟು, ಒಂದು ಪುಸ್ತಕ, ಪೆನ್ನು, ನಿನಗೆ ಬೇಕಾದ ಬಟ್ಟೆ, ಅಲ್ಲಿಂದಲೂ ಮನಸ್ಸಿಗೆ ನೋವಿದೆ ನಿಂಗೆ. ನೋಡಿ ಹೇಗಿದೆ ಭವಿಷ್ಯ ಅನ್ನೋದು. ನಿನ್ನ ಸ್ವರತರಂಗದಲ್ಲಿ ಇಷ್ಟು ಸ್ಪಷ್ಟತೆ ಇದೆ. ಹೌದು ಗುರುಜಿ, ಪೆನ್ಸಿಲ್ ಪೆನ್ ತಗೊಳ್ಳೋದಕ್ಕೂ ಬುಕ್ ತಗೊಳ್ಳೋ ಓದೋದೇ ಕಷ್ಟ ಆಗೋಗಿತ್ತು ಗುರುಜಿ. ನಾನು ಹೆಂಗೆ SLC ಮುಗಿಸ್ತೆ ಅನ್ನೋದೇ ನನಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಯ್ತು. ನಾನು ಅಂತೂ SLC ಮುಗಿಸಿದ್ನಲ್ಲಪ್ಪ
ಅನ್ನೋ ತರ ನನಗೆ ಇರಲಿ, ಇದಾಗಿದ್ದು. ಅದಕ್ಕೋಸ್ಕರ ಇದು ನೋಡಿ, ಲಾಭ ನಷ್ಟಗಳು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದಕ್ಕೆ ಇದಕ್ಕೆ ಜಾತಕ ಬೇಡ, ಏನು ಬೇಡ, ನಿಮ್ಮ ಸ್ವರತರಂಗದಲ್ಲಿ ಈ ರಹಸ್ಯಗಳು ಅಡಗಿದೆ. ಇನ್ನು ಮೂರನೇದು, ನಿಮ್ಮ ಯಶಸ್ಸು ಮುಂದೆ ಹೇಗಿರ್ಬೋದು, ಇಲ್ಲಿ ತನಕ ಹೀಗಾಯ್ತಲ್ಲ, ಮುಂದೆ ಏನು ಅನ್ನೋ ಚಿಂತನೆ. ಆ ಮುಂದೆ ಅತಿ ಶೀಘ್ರದಲ್ಲೇ ಒಳ್ಳೇದಾಗುವಂಥ ಕಾಲ ಇದೆ. ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿದೆ. ಒಳ್ಳೇದಾಗಲಿ, ಶುಭವಾಗಲಿ. ಕರೆ ಮಾಡಿ ಮಾತನಾಡೋದಕ್ಕಾಗಿ ರೂಪಾ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ವಿ. ವೀಕ್ಷಕರೇ, ಇನ್ನು ಧನುರ್ ರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಧನುರ್ ರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರ್ ರಾಶಿ, ಧನುರ್ ರಾಶಿ ಧನುರ್ ಲಗ್ನ. ಧನುರ್ ರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸವನ್ನು ಸಾಧ್ಯವಾದಷ್ಟು ನಿಮ್ಮ ಆತ್ಮಕ್ಕೆ ತೃಪ್ತರಾಗಿ ನೋಡಿ. ಮತ್ತೊಬ್ಬರನ್ನು ಮೆಚ್ಚಿಸ್ಲಿಕ್ಕೆ ನೀವು ಮಾಡೋದು ಬೇಡ. ನಾವು ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲೇ ಆಗಲಿಲ್ಲ ಅಂದರೆ ನೀವು ಏನು ಮಾಡಲಿಕ್ಕಾಗತ್ತೆ? ಆದರೆ ನಿಮ್ಮ ಆತ್ಮಕ್ಕೆ ಸರಿ ಇರಬೇಕು. ನೀವು ಮಾಡೋ ಕಾಯಕ ನಿಮಗೆ ತೃಪ್ತಿಯಾಗಿದ್ದರೆ ಸಾಕು. ಆ ತೃಪ್ತಿಕರವಾದಂಥ ಕಾಯಕವನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಶ್ರಮಿಸಿದ್ರೂ ಅದರ ಫಲಗಳು ಸಿದ್ಧಿಪಡಿಸ್ಕೊಳ್ತೀರಿ. ಆದಾಗ್ಯೂ ಸಹಿತ ಮಕರ ರಾಶಿ ಮಂಗಳವಾರ ಅಮಾವಾಸ್ಯೆ, ಇವತ್ತು ಸ್ವಲ್ಪ ಸಂಕಷ್ಟಗಳೇ ಜಾಸ್ತಿ. ಈ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕಾದರೆ ಒಂದೇ ಉಪಾಯ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿ. ಎಲ್ಲವೂ ರಾಮಚಂದ್ರನಿಗೆ ಬಿಡಿ. ರಾಮರ ಅನುಗ್ರಹವನ್ನು ಪಡೆದರೆ ಮಾತ್ರ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿಯಲ್ಲಿರ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ ಶನಿಯಿಂದ, ಗುರು ಇರ್ತಕ್ಕಂಥ ಆಸ್ಥಾನದಿಂದ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೋದು. ಮನಸ್ಸಿಗೆ ನಿಮಗೆ ಅರಿವಿಲ್ಲದಂಥ ರೀತಿ ಒಂದಷ್ಟು ಮೃದ ಸಿಗ್ತಕ್ಕಂಥದ್ದು, ಸಮಾಧಾನ ಸಿಗ್ತಕ್ಕಂಥದ್ದು, ಏನೋ ಒಂದು ತೃಪ್ತಿಕರವಾದಂತಹ ಕೆಲಸಗಳನ್ನು ಸಾಧನೆ ಮಾಡ್ಬೋದು ಎಂಬತಕ್ಕಂಥ ಆತ್ಮವಿಶ್ವಾಸ ಇರತಕ್ಕಂಥದ್ದು. ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ, ಜೊತೆಗೆ ಒಂದು ಶಕ್ತಿ ದೇವತೆಯ ಉಪಾಸನೆ. ಸಾಧ್ಯವಾದರೆ 9 ಜನ ಸಣ್ಣ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಹಾಲು, ಹಣ್ಣು ಅಥವಾ ಏನಾದರೂ ಇಷ್ಟು ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಅದರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಒಳ್ಳೆ ಕೆಲಸದಿಂದ ಮಾಡಬೇಕು. ಒಳ್ಳೆ ಮನಸ್ಸಿನಿಂದ ದಾನ ಧರ್ಮಗಳನ್ನು ಮಾಡಬೇಕು. ಒಳ್ಳೆಯದನ್ನು ಮತ್ತೊಬ್ಬರ ಬಗ್ಗೆಯೂ ಸಹಿತ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು. ಆಗಷ್ಟೇ ಅದರ ಫಲ ಸಿಗ್ತಕ್ಕಂಥದ್ದು. ಹಾಗಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಣಯ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ಕೆಂಪು ಬಣ್ಣದ ವಸ್ತ್ರ, ಕೆಂಪು ಬಣ್ಣದ ಕುಂಕುಮ, ಕೆಂಪು ಬಣ್ಣದ ಗಂಧ, ಕೆಂಪು ಬಣ್ಣದ ಹೂ, ಇದೆಲ್ಲವೂ ಸಹಿತ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲಗಳನ್ನು ಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಎಲ್ಲವನ್ನೂ ಸಾಧನೆ ಮಾಡಿಕೊಳ್ಳುವಂಥ ವಿಶೇಷವಾದಂಥ ಫಲ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಮಾನಸ ಪೂಜೆ ಅಂದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು. ಅದಕ್ಕಾಗಿ ಒಂದಷ್ಟು ಮಾನಸ ಪೂಜೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಭಗವಂತನಿಗೆ ತೃಪ್ತಿಕರವಾದಂಥ ಸೇವೆಯನ್ನು ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಮಾಡ್ತಿದ್ದೀನಿ ಎಂಬತಕ್ಕಂಥ ಆತ್ಮವಿಶ್ವಾಸದಿಂದ ಓಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದ ಗುರುಜಿಯವರಿಂದ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ ವೀಕ್ಷಕರೇ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿಮಾ? ಮ್ಯಾಮ್ ನನ್ನ ಹೆಸರು ಗೌರಮ್ಮ ಅಂತ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಮ್ಯಾಮ್ ಊರು ಬೇಡ ಮ್ಯಾಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತಿರಮ್ಮ ಈಗ? ಮ್ಯಾಮ್ ನಮ್ಮ ಅಣ್ಣಂದ್ರ ಬಗ್ಗೆ ಮಾತಾಡ್ಬೇಕಿತ್ತು ಮ್ಯಾಮ್. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಅಪ್ಪಾಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಅಪ್ಪಾಜಿ? ಚೆನ್ನಾಗಿದ್ದೀನಿ ಮಗು, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಪ್ಪಾಜಿ. ಹೇಳಮ್ಮ. ಅಪ್ಪಾಜಿ ನಮ್ಗೆ ಅಪ್ಪ ಸ್ವಲ್ಪ 10 ವರ್ಷ ಆಯ್ತು ಅಪ್ಪಾಜಿ. ಅಣ್ಣಂಗ್ಳು ಇಷ್ಟು ವರ್ಷ ಜೊತೆಗೆ ಇದ್ರಪ್ಪಾಜಿ, ಇವಾಗ 3 ವರ್ಷ ಆಯ್ತು ಅಪ್ಪಾಜಿ ಅಣ್ಣಂಗ್ಳು ಬಿಟ್ಟು ಹೋಗಿ. ಯಾಕೆ, ಎಲ್ಲಿ ಹೋದ್ರು, ಏನಾಯ್ತು? ಅಪ್ಪಾಜಿ ಅಮ್ಮ ಈಗ ತವ್ರ ಮನೇಲಿ ಇಲ್ಲ, ಗಂಡನ ಮನೇಲಿ ಇಲ್ಲ ಅಪ್ಪಾಜಿ. ಅಮ್ಮ ಬೇರೆ ಊರಲ್ಲಿ ನಮ್ನ ನೋಡ್ಕೊಂತ ಇದ್ರು ಗುರುಜಿ. ಆಮೇಲೆ ಗುರುಜಿ ಅವರು ದೀಪಾವಳಿಗಂತ 3 ವರ್ಷದಿಂದ ಊರಿಗೆ ಹೋಗಿದ್ರು ಗುರುಜಿ. ಅವಾಗ ನಮ್ಮ ಮನೆಗೆಲ್ಲರ ನಿಮ್ಮ ಮಮ್ಮಿ ಹಂಗ ಹಿಂಗ ಅಂತ ಗುರುಜಿ ಅವ್ರನ್ನ
ಮಾತಾಡ್ಸೋದ ಬಿಡಿಸ್ಬಿಟ್ಟಾರ ಅಪ್ಪಾಜಿ. ಅಯ್ಯೋ. ಹತ್ರ ಹೋದ್ರೆ ನೀನ್ ಯಾರಂತ ಕೇಳಂತ ಪರಿಸ್ಥಿತಿ ಬಂದ್ಬಿಟ್ಟಾರಪ್ಪಾಜಿ. ನಮ್ ಜೊತೆ ಮಾತಾಡಲ್ಲ ಅಪ್ಪಾಜಿ, ಎದುರಿಗೆ ಹೋದ್ರೆ ನೀನ್ ಯಾರಂತ ಕೇಳ್ತಾರಪ್ಪಾಜಿ. ಅಲ್ಲಮ್ಮ, ಅವತ್ತು ಹಸಿವಿದ್ದಾಗ ನಿಮಗೆ ಬೇಕು ಬೇಡ ತೀರಿಸುವಾಗ, ನಿಮ್ಮ ಮೈ ಮೇಲೆ ನಿಮ್ಮ ಮಾನ ಮರ್ಯಾದೆ ಮುಚ್ಚಲಿಕ್ಕೆ ಬಟ್ಟೆ ತರಿಸಿ ತಂದು ಹಾಕುವಾಗ ಆಗ ಅಮ್ಮ ಏನು ಮಾಡ್ತಿದ್ಲು ಅಂತ ಗೊತ್ತಿಲ್ವಾ? ಅವತ್ತು ಅಮ್ಮ ಏನು ಕಷ್ಟಪಟ್ಟು ಅಮ್ಮ ನಿಮ್ಮನ್ನು ಸಾಕಿದ್ದಾಳೆ ಅಂತಕ್ಕಂಥ ಪರಿಜ್ಞಾನ ಬೇಡವಾ? ಇವತ್ತಿನ ದಿವಸ ಬುದ್ಧಿ ಬಂದು ಯಾರೋ 4 ಜನ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಮ್ಮನ ದೂಷಣೆ ಮಾಡಿ ಅಮ್ಮನ್ನ ಬಿಟ್ಟು ಮನೆ ಬಿಟ್ಟು ಆಚೆ ಬಿಡ್ತಿರಲ್ಲ. ಆ ಬರುವಂತಹ ಜ್ಞಾನ ಆ ಮಕ್ಕಳಿಗೆ ಬರಬೇಕಾದ್ರೆ ಅದನ್ನು ಯಾರವರು ತಿಳುವಳಿಕೆ ಹೇಳಿ ಅಮ್ಮನ ಬಗ್ಗೆ ಇಲ್ಲದ ಕಲ್ಪನೆಗಳ ಕಟ್ಟಿ ಹೇಳಿದ್ದಾರಲ್ಲ, ಅವರು ರವರವ ನರಕಕ್ಕೆ ಹೋಗ್ತಾರೆ. ಅಮ್ಮ ಏನು ಮಾಡ್ತಿದ್ದಾಳೆ, ಹೇಗೆ ನಮ್ಮನ್ನು ಸಾಕಿದ್ದಾಳೆ ಅನ್ನೋದು ಮುಖ್ಯ ಅಲ್ಲ. ಈ ದೇಹ ಇಷ್ಟು ದೊಡ್ಡದಾಗಿ ಮಾಡಿದ್ದಾಳಲ್ಲ, ನಮ್ಮ ಮರ್ಯಾದೆ ಮುಚ್ಚಲಿಕ್ಕೆ ನಮಗೆ ಬಟ್ಟೆ ಬರಿ ತಂದುಕೊಟ್ಟು ನಮ್ಮ ಹಸಿವು ನಿಗ್ಸಕ್ಕೆ ಅನ್ನ ಹಾಕಿದ್ದಾಳೆ ಅಂತಕ್ಕಂಥ ಯೋಗ್ಯತೆ ಯೋಚನೆ ಮಾಡೋ ಪರಿಜ್ಞಾನ ಇದ್ದಿದ ಮೇಲೆ ಅವ್ರ ಮನಸ್ಥಿತಿ ಏನು ಹೇಳೋಣ ತಾಯಿ? ಅಪ್ಪಾಜಿ ತುಂಬಾ ಕಷ್ಟ ಆಗುತ್ತೆ ಅಪ್ಪಾಜಿ. 10 ವರ್ಷ ಆಚೆ ತಂದಿ ಕಳ್ಕೊಂಡು ಈಗ ನಮ್ಮ ಮಣ್ಣಾರು ಕಳ್ಕೊಳಕ್ ಇಷ್ಟ ಇಲ್ಲ ಅಪ್ಪಾಜಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ನೋಡು, ಪ್ರತಿಯೊಬ್ಬ ಮನುಷ್ಯ ಎಡಬೇಕಾದ್ರೆ ಅಮ್ಮ ಅಂತಾನೆ ಬಿಟ್ಟು ಮತ್ತೊಂದು ಅನ್ನೋದಿಲ್ಲ. ಅವ್ರಿಗೆ ಇವತ್ತಲ್ಲ ನಾಳೆ ಅಮ್ಮನ ಪರಿಜ್ಞಾನ ಬರುತ್ತೆ. ಅಮ್ಮನ ಸ್ಥಾನಮಾನ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಮ್ಮ ಏನು ಕಷ್ಟಪಟ್ಟು ತಾನು ಉಪವಾಸ ಇದ್ದು ಹೊಟ್ಟೆ ತುಂಬಿಸಿದಾಳೆ ಮಕ್ಕಳಿಗೆ ಅನ್ನೋದನ್ನ ಅದರ ಅರಿವು ತುಂಬ ಹತ್ತಿರದಲ್ಲಿ ಆಗುತ್ತೆ. ಹೇಳ್ಕೊಡ್ತಕ್ಕಂಥವ್ರು, ದಾರಿಯಲ್ಲಿ ಪಾಠ ಹೇಳ್ತಕ್ಕಂಥವ್ರು, ಕಿವಿ ಹಿಂಡಿ ಬುದ್ಧಿ ಹೇಳ್ತಕ್ಕಂಥವ್ರು ಸ್ವಲ್ಪ ದಿನ ಮಾತ್ರ. ಅದನ್ನು ಒಳಗಡೆ ಇನ್ನೊಂದು ವಿದ್ಯೆ ಇರುತ್ತೆ. ಆ ವಿದ್ಯೆ ಅದರ ಕುರುಡುತನ ಅಂತಕ್ಕಂಥದ್ದಕ್ಕೆ ಬಟ್ಟೆ ಸರಿಸಿದ್ರೆ ಅವರು ಜ್ಞಾನವಂತರಾಗ್ತಾರೆ. ನಿಮ್ಮ ಅಣ್ಣಂದರು ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದು ಸೇರ್ತಾರೆ. ನೀನು ಧೈರ್ಯವಾಗಿರು, ಒಳ್ಳೇದಾಗಲಿ ಮಗು, ಸಂತೋಷವಾಗಿರಮ್ಮ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಈಗ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಕಾರ್ಯಕ್ರಮಕ್ಕೆ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ವಿಶೇಷವಾಗಿ ಮಂಗಳವಾರ ದೇವಿಯ ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹದೊಂದಿಗೆ 12 ರಾಶಿಗಳಲ್ಲಿರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ದೇವಿಯಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶಿವಾಯ. ಎರಡನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶಿವಾಯ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಶ್ರೀಂ ಐಂ, ಶ್ರೀಂ ಶ್ರೀಂ ಐಂ, ಶ್ರೀಂ ಶ್ರೀಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ರಾಹವೇ ನಮಃ. ಶಿವಾಯ 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 ನಮಃ ಶಿವಾಯ. ಬಹಳ ವಿಶೇಷವಾಗಿ ಶ್ರೀಂ ಶ್ರೀಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥ 4 ರಾಶಿಗಳಲ್ಲಿರ್ತಕ್ಕಂಥವ್ರು ಶುಭ ಫಲದಲ್ಲಿರತಕ್ಕಂಥದ್ದು. ಆ ಶುಭ ಫಲದಲ್ಲಿರತಕ್ಕಂಥ 4 ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಥುನ ರಾಶಿ, ತುಲಾ ರಾಶಿ,
ಮಕರ ರಾಶಿ ಮತ್ತು ಮೀನರಾಶಿ. ಈ 4 ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥದ್ದು ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರ್ತಕ್ಕಂಥದ್ದಿದೆ. ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನು ಸಂಪಾದಿಸ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಶುಭ ಫಲದಲ್ಲಿ ಮಕರ ರಾಶಿಯವರು ಕೂಡ ಬಂದಿರತಕ್ಕಂಥದ್ದಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು, ಇನ್ನುಳಿದ 3 ರಾಶಿಗಳಲ್ಲಿರ್ತಕ್ಕಂಥವ್ರು ತಾವು ಕೂಡ ಇವತ್ತಿನ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡಿ ಶಂ ಎಂಬತಕ್ಕಂಥದ್ದು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ವಿಶೇಷವಾಗಿ ಇವತ್ತಿನ ದಿವಸ ಶನೇಶ್ಚರನ ಸಂಪೂರ್ಣ ಅನುಗ್ರಹದೊಂದಿಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಕೂಡ ಬಂದಿರತಕ್ಕಂಥದ್ದಿದೆ. ಭಗವಂತನನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲದಲ್ಲಿ ಇವತ್ತು ಮಕರ ರಾಶಿ ಬಗ್ಗೆ ನಾನು ಸಾಕಷ್ಟು ಮುಂದಕ್ಕೆ ಹೋಗಲಿಲ್ಲ. ಅಲ್ಲಿ ಚೆನ್ನಾಗಿದೆ, ನೀವು ಮುಂದುವರಿಸಿ, ಹನುಮನ ಪ್ರಾರ್ಥನೆ ಮಾಡಿ ಎಂದೆ. ಹೌದು, ಮಿಥುನ ರಾಶಿ ಮತ್ತು ತುಲಾ ರಾಶಿ ಮತ್ತು ಮೀನ ರಾಶಿಯವರೆಗೂ ಹಾಗೇ ಕರೆಕ್ಟಾಗಿ ಬಂದಿದೆ. ಈ ರಾಶಿಯವರು ದಾಳವನ್ನು ಬೀಳುವಾಗ, ದಾಳವನ್ನು ದಾಟಿ ಮುಂದಕ್ಕೆ ಕಳಿಸುವಾಗಲೇ ಪಕ್ಕದಲ್ಲಿ ಕೂತು ನಾನು ಚಿಂತನೆ ಮಾಡ್ತಾ ಇರ್ತೇನೆ, ನನ್ನ ರಾಶಿ ಏನು ಇಡ್ತಾನಪ್ಪ ಆಯ್ತು. ಯಾಕೆಂದರೆ ಇಲ್ಲಿ ರಾಶಿಗಳ ಬಗ್ಗೆ ಆ ಒಂದು ಕುತೂಹಲ, ಆ ಒಂದು ಕ್ಯೂರಿಯಾಸಿಟಿ ನನಗೆ ಅಲ್ಲ. ನಾನು ಎಲ್ಲೇ ಕಾರ್ಯಕ್ರಮಕ್ಕೂ ಇತ್ತೀಚೆಗೆ ಕಾರ್ಯಕ್ರಮಗಳು ಹೊರಟ್ರೆ ಅದನ್ನು ಫಸ್ಟ್ ಹೇಳ್ತಾರೆ, ಗುರುಳೆ ಬೆಳಗ್ಗೆ ನೀವು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀರಿ, ಆಮೇಲೆ ನಿಮ್ಮ ಮಗ ಬಂದು ಕೂತ್ಕೊಂಡಾಗ ಡವ ಅಂತ ಇರುತ್ತೆ, ತುಪ್ಪಿ ಅದರಲ್ಲಿ ನಂದೇನಾದ್ರು ಅದೃಷ್ಟಕ್ಕೆ ಸಿಕ್ಬಿಡ್ತು ಅಂದರೆ ಅದು ನಾನು ಲೆಕ್ಕಿ ಡಿಪ್ಪಲ್ಲಿದ್ದಂಗೆ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಹಾಗೆ ನಡೀತಾ ಇದೆ ಸಹಿತ. ಅದು ಒಂದು ಹೊರಗಡೆ ಇರ್ತಕ್ಕಂತಹ ಸುದ್ದಿ. 4-6 ಜನ ನಿನ್ನ ಬಗ್ಗೆ ಮಾತಾಡಿರೋದು ನನ್ನ ಕಿವಿಗೆ ಬಿದ್ದಾಗ ನನಗೆ ಬಹಳ ಸಂತೋಷ ಅನ್ನಿಸ್ತು. ಆದರೆ ಇವತ್ತು ಕಾಕತಾಳಿ ಎಂಬಂತೆ ಬೆಳಿಗ್ಗೆ ನಾನು ಯಾವ್ಯಾವ ರಾಶಿ ಬಗ್ಗೆ ಏನು ಹೇಳಿದ್ದೇನೆ, ಅದು ಎಷ್ಟೆಲ್ಲ ಸುಧಾರಣೆ ಇರ್ಬೋದು, ಹೇಗೆಲ್ಲ ಅಂತ ಸುಧಾರಣೆ ಇರ್ತಕ್ಕಂಥದ್ದು ಹಾಗೆ ಹೇಳಿರ್ತೇನೆ. ಕಡೆಯ ರಾಶಿ ಮೀನರಾಶಿ ಬಗ್ಗೆನೂ ನಾನು ಸೂಕ್ಷ್ಮತೆ ಹಾಗೆ ಹೇಳಿದೆ, ಸ್ವಲ್ಪ ಮಾತ್ರ ಹೇಳಿ ಬಿಟ್ಟೆ. ಅಂದರೆ ಚೆನ್ನಾಗಿದೆ, ತೊಂದರೆ ಇಲ್ಲ, ಭಗವಂತನ ಅನುಗ್ರಹ ಇದೆ ಅಂತ. ಹಾಗೆ ಇಲ್ಲಿ ಶುಭ ಫಲದಲ್ಲೇ ಬಂದಾಗಿದೆ. ಹಾಗಾಗಿ ಇದು ಯಾರು ಉತ್ಪ್ರೇಕ್ಷತೆನೇ ಹೇಳ್ತಕ್ಕಂಥದ್ದಲ್ಲ, ಅಥವಾ ನಿಮ್ಮ ಮನಸ್ಸಿಗೆ ಏನೋ ಸಮಾಧಾನ ಪಡಿಸ್ಬೇಕು ಅಂತ ಹೇಳಿ ನಾವು ರಾಶಿಫಲವನ್ನು ಹೇಳ್ತಕ್ಕಂಥದ್ದಲ್ಲ. ರಾಶಿಫಲವನ್ನು ಹೇಳಬೇಕಾದ್ರೆ ಇನ್ನೊಂದು ರಹಸ್ಯ ಗೊತ್ತಿರಲಿ. ಆನಂದ್ ಗುರುಜಿಯವರು ನಿಮಗೆ ರಾಶಿಫಲ ಹೇಳಬೇಕಾದ್ರೆ ಇವತ್ತಿಗೂ ಒಂದು ಲ್ಯಾಪ್ಟಾಪ್ ಆಗಲಿ ಅಥವಾ ಇನ್ನೇನೋ ಒಂದು ಉಪಕರಣಗಳಾಗಲಿ ಮತ್ತೊಂದು ಮಗದೊಂದು ಇಟ್ಟು ಮಾತಾಡೋದಲ್ಲ. ಅದನ್ನು ಈ ಆಸ್ಥಾನದಲ್ಲಿ ಕೂತಾಗ ತಾಯಿ ನನಗೇನು ಉಪದೇಶಿಸ್ತಾಳೆ, ಏನು ನನಗೆ ಗೋಚರಿಸ್ತಾಳೆ, ಅದನ್ನಷ್ಟೇ ನಾನು ಮಾತಾಡಿರ್ತೀನಿ. ಅದರಿಂದ ಈ ರಾಶಿಫಲದ ಬಗ್ಗೆ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಪ್ರಭುಗಳು ಇದನ್ನು ಇವತ್ತಿಗೂ ಸಹಿತ ಗೌರವಿಸ್ತಾರೆ, ಸ್ಥಾನಮಾನ ಕೊಟ್ಟಿದ್ದಾರೆ, ಇದನ್ನು ಹೆಚ್ಚು ಆರಾಧಿಸ್ತಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭ ಫಲದಲ್ಲಿ ಇರುವಂತಹ ರಾಶಿಗಳು ಯಾವುದು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮಿಶ್ರ ಫಲ ಮತ್ತು ಅಸಮಂಜಸ ಇರುವಂತಹ ರಾಶಿಗಳು ಯಾವುದು, ಅನುಷ್ಠಾನ ಹೇಗೆ, ಈಗ ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ಳೋಣ. ಹೌದು, ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರದಂದು ಅಮಾವಾಸ್ಯೆ ಬಂದಿರುವ ಕಾರಣ ಶುಭ, ಮಿಶ್ರ, ಅಸಮಂಜಸ 3 ವಿಧದಲ್ಲಿರ್ತಕ್ಕಂಥ ರಾಶಿಗಳವರು ಇವತ್ತಿನ ದಿವಸ ನಿಮ್ಮ 3 ಜನಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಅಮಾವಾಸ್ಯೆಯೊಂದು ಈ ಒಂದು ತಂತ್ರಸಾರವನ್ನು ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು 3 ಜನಕ್ಕೂ ಕೂಡ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದಿದೆ. ಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಕೂಡ ಮಾಡಬೇಕು, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಕೂಡ ಮಾಡಬೇಕು, ಅಸಮಂಜಸದ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಕೂಡ ಈ ಒಂದು ತಂತ್ರಸಾರವನ್ನು ಮಾಡಬೇಕು. ತಂತ್ರಸಾರ ಚುಟುಕು, ಆದರೆ ಅದರಿಂದ ಆಗ್ತಕ್ಕಂಥ ಕಾರ್ಯಸಿದ್ಧಿಗಳು ಸಾಕಷ್ಟು ಇರತಕ್ಕಂಥದ್ದಿದೆ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ. 3 ರಾಶಿಗಳಿರ್ತಕ್ಕಂಥದ್ದು ಮೇಷರಾಶಿ, ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಾ, ಆದರೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಕೆಲಸ ಮಾಡ್ಕೊಳ್ತಕ್ಕಂಥದ್ದು ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಾದರೂ ಕೊನೆಯ ಹಂತದಲ್ಲಿ ಸಾಕಷ್ಟು ವೇಗವಾಗಿ ಕೆಲಸ ಆಗ್ತಕ್ಕಂಥದ್ದಿರುತ್ತೆ. ಈಗ ಪ್ರಾರಂಭದಲ್ಲಿ ಸ್ವಲ್ಪ ಕೆಲಸ ನಿಧಾನ ಆಗ್ತಾ ಇದೆ, ಶತ್ರುಗಳ ಅಟ್ಟಹಾಸ ಇದೆ ಅಂತ ತಾವೇನಾದರೂ ಕುಗ್ಗಿ ಆ ಒಂದು ಕೆಲಸವನ್ನು ಅಲ್ಲೇ ನಿಲ್ಲಿಸ್ತಕ್ಕಂಥದ್ದಾಗಲಿ, ನಾಳೆ ಮಾಡೋಣ ಅಂತಕ್ಕಂಥ ಮನಸ್ಥಿತಿಯನ್ನು ತಾವಿಟ್ಕೊಂಡಿದ್ರೆ ಅದನ್ನೆಲ್ಲವನ್ನು ಕೂಡ ದೂರ ಮಾಡಿ 100% ಪರಿಶ್ರಮದಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧಾಭಕ್ತಿಯಿಂದ ತಂದೆಯ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ
ಧನುರ್ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥದ್ದು, ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದಿದೆ. ಬರ್ತಕ್ಕಂಥ ದೋಷಗಳನ್ನ, ಇರತಕ್ಕಂಥ ಸಮಸ್ಯೆಗಳನ್ನ ಪ್ರತಿಯೊಂದನ್ನು ಕೂಡ ದೂರ ಮಾಡ್ಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 3 ವಿಧದಲ್ಲಿರ್ತಕ್ಕಂಥ ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಈ ಒಂದು ತಂತ್ರಸಾರವನ್ನು ಮಾಡತಕ್ಕಂಥದ್ದು. ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಕೂಡ ಸ್ವಲ್ಪನೇ. ಒಂದು ವಿಳೆದೆಲೆ, ಒಂದು ಚುಂಬು ನೀರು, ಅರಿಶಿನ, ಕುಂಕುಮ ಮತ್ತು ವಿಶೇಷವಾಗಿ ತಿಳಿಸ್ಕೊಳ್ಬೇಕಂದ್ರೆ ಬಿಳಿ ಸಾಸಿವೆ, ಇದಿಷ್ಟು ಬೇಕಾಗಿರ್ತಕ್ಕಂಥದ್ದಿದೆ. ಈ ಒಂದು ತಂತ್ರಸಾರವನ್ನು ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಭೂಮಿಯನ್ನು ಶುದ್ಧಿ ಮಾಡಿ ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು. ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ಮೊದಲು ಪ್ರಥಮ ಸ್ಥಾನದಲ್ಲಿ ಭೂಮಿಯನ್ನ ಮುಟ್ಟಿ ಪ್ರಾರ್ಥನೆ ಮಾಡಿ 18 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಶುದ್ಧಿ ಮಾಡಿರ್ತಕ್ಕಂಥ ಭೂಮಿಯ ಮೇಲೆ ಒಂದು ಚೊಂಬು ನೀರನ್ನ ಇಟ್ಟು ಅದರಲ್ಲಿ ಒಂದೇ ಒಂದು ವಿಳೆದೆಲೆಯನ್ನ ಅದರೊಳಗಡೆ ನೆನೆಸ್ತಕ್ಕಂಥದ್ದು. ಆ ನೆನೆಸಿಟ್ಟಿರ್ತಕ್ಕಂಥ ವಿಳೆದೆಲೆಯ ಮೇಲೆ ಒಂದು ಚೂರು ಅರಿಶಿನ, ಒಂದು ಚೂರು ಕುಂಕುಮ ಆ ನೀರಿನೊಳಗಡೆ ಹಾಕ್ತಕ್ಕಂಥದ್ದು. ಆ ನೀರಿನ ಮೇಲೆ ನಿಮ್ಮ ಕೈಯನ್ನು ಹೀಗಿಟ್ಟು ಲಕ್ಷ್ಮೀ ದೇವಿಯ ಮಹಾಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು, ಬೀಜಾಕ್ಷರಿ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ನೋಡಿ, ಪ್ರಥಮ ಸ್ಥಾನದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು, ಎರಡನೆಯ ಸ್ಥಾನದಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂದರೆ ಗಣಪತಿ ವಿಘ್ನ ನಿವಾರಕ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಗಣಪತಿಯ ಸಂಪೂರ್ಣ ಅನುಗ್ರಹ ಬೇಕಾಗಿರ್ತಕ್ಕಂಥದ್ದಿದೆ. ಇನ್ನು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದಿದ್ದಾಯಿತು. ವಿಳೆದೆಲೆಯನ್ನು ಆ ಚೊಂಬಲ್ಲಿ ಹಾಕಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ವಿಳೆದೆಲೆಯನ್ನು ಆಚೆ ತಗೊಂಡು ಸಂಪೂರ್ಣವಾಗಿ ಒರೆಸಿ ವಿಳೆದೆಲೆಯ ತುದಿಯಲ್ಲಿ ಒಂದು ಚೂರು ಅರಿಶಿನ ಕುಂಕುಮವನ್ನು ಇಡತಕ್ಕಂಥದ್ದು, ಒಂದು ಚೂರು ಬಿಳಿ ಸಾಸಿವೆಯನ್ನು ಇಟ್ಟು ಅದನ್ನು ಕಂಪ್ಲೀಟ್ ಆಗಿ ಒಂದು ಬಿಳಿಯ ಹಾಳೆಯಲ್ಲಿ ಸುತ್ತಿಟ್ಕೊಂಡು ನಿಮ್ಮ ಬಳಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳು ಮತ್ತು ಅನುಷ್ಠಾನದ ತಂತ್ರಸಾರ ಶ್ರೀನಿವಾಸ್ ಶರ್ಮಾ ಅವರನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ವೀಕ್ಷಕರೇ, ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ, ಹಾಗಾಗಿ ಈ ಪ್ರಯುಕ್ತ ಸಿಹಿಯನ್ನ ಗುರುಜರಿಗೆ ಕೊಡಲಿಕ್ಕೆ ಆಗಮಿಸಿದ್ದಾರೆ ಗೋಕಾಕ್ ತಾಲೂಕಿನಿಂದ ಸುಭಾಷ್ ಬಡಿಗೇರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಭಾಷ್ ಬಡಿಗೇರ್ ಈತ ಇವತ್ತು ಪರಿಚಯ ಅಲ್ಲ, ಇವತ್ತು ಇಲ್ಲೇ ಅಲ್ಲ. ಕಳೆದ 8 ವರ್ಷದಿಂದ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮದ ಒಂದು ಸಡಗರ ಸಂಭ್ರಮ ಆಯಿತು ಅಂದರೆ ಆತ ಗೋಕಾಕಿಂದ ಬರ್ತಾನೆ. ಬರ್ಬೇಕಾದ್ರೆ ಅಲ್ಲಿನ ಕರದಂಟನ್ನು ತೊಗೊಂಡು ಬರ್ತಾನೆ. ಅದೊಂದು ಸಂತೋಷ. ಆದರೆ ಒಂದ್ಸತಿನೂ ಮೈಕ್ ಕೊಟ್ಟರೆ ಮಾತಾಡೋದಿಲ್ಲ. ಇವತ್ತು ಮಾತಾಡಿಸೇ ಬಿಡೋಣ. ತಗೊಳ್ಳಿ, ಹೇಳಿ. ಹಲೋ, ಹಾಂ, ಮಾತಿದೆ. ಆನಂದ್ ಗುರುಜಿ ಅವರು 8 ವರ್ಷ ಆಯಿತು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ. ನನ್ನ ಎಲ್ಲ ಕೆಲಸ ಈಡೇರಿದೆ. ಇವರು ಶ್ರೀನಿವಾಸ್ ಶರ್ಮಾ ಬಂದು ಅವ್ರ ಮಗವನ್ನು ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಕಾರ್ಯಕ್ರಮ. ಆಯಿತು. ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯ ಹೇಳಲಿಕ್ಕೆ ಜೊತೆಗೆ ನಮ್ಮ 8 ವರ್ಷ ತುಂಬಿ 9ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ಈ ಶುಭ ಸನ್ನಿವೇಶ, ಇದರ ಜೊತೆಗೆ ನೀವು ತಂದಿರುವ ಸ್ವೀಟು, ಅದೆಲ್ಲ ಕರೆಕ್ಟಾಗಿ ಹೇಳಿ. ನಾನು ಆನಂದ್ ಗುರುಜಿಗೆ ಸ್ವೀಟ್ ಅವ್ರು ತಂದಿರ್ತೀನಿ ಮತ್ತು ಶ್ರೀನಿವಾಸ್ ಶರ್ಮಾ ಅವ್ರಿಗೆ ಕೊಡ್ತೀನಿ. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಒಳ್ಳೇದಾಗಲಿ. ಬಹುಶಃ ಇದು ಕ್ಯಾಸೆಟ್ ಫಿಕ್ಸ್ ಮೈಂಡಲ್ಲಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಈ ಮುಗ್ಧತೆ, ಈ ಮಾತಿದೆಯಲ್ಲ, ಆ ಪ್ರೀತಿ ನೋಡ್ಬೇಕಂದ್ರೆ ಅದು ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು ನಾವು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತು ಸಂಧ್ಯಾಕಾಲ ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಮ್ಮ ಪೀಠಂ, ತಾಯಿ ಪ್ರತ್ಯಂಗಿರಾ ದೇವಿಯ ಔಪಾಸನೆಗಾಗಿ ನಾನು ನನ್ನ ಸುಪುತ್ರರಿಬ್ಬರೂ ಸಹಿತ ಆ ತಾಯಿಯ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬರ್ತಿದ್ದೀವಿ. ಅಲ್ಲಿ ನಡೀತಕ್ಕಂತಹ ಪ್ರತ್ಯಂಗಿರಾ ಹವನದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ತಾವೂ ಸಹಿತ ಬನ್ನಿ. ನಿಮ್ಮ ಹೆಸರಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನೀವು ಬಂದರೂ ಬರೆದಿದ್ರು ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ ಅಂತೂ ಮಾಡ್ತೀವಿ. ಆದರೆ ನೀವೇ ಸ್ವತಃ ನೀವು ಅಲ್ಲಿ ಎದುರುಗಡೆ ಬಂದು ನಿಂತಾಗ ಅದರ ಶಕ್ತಿ ಜಾಸ್ತಿ. ಯಾಕೆಂದರೆ ಆ ವೇದ ಮಂತ್ರಗಳು, ಆ ಬೀಜಾಕ್ಷರಿ ಮಂತ್ರಗಳು, ಜೊತೆಗೆ ಅಲ್ಲಿ ಹಾಕುವಂಥ ದ್ರವ್ಯಗಳನ್ನು ಕಣ್ತುಂಬಿಸ್ಕೋಬೇಕು, ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸ್ಕೊಳ್ಬೇಕು, ಕರ್ಮಫಲವನ್ನು ದೂರ ಮಾಡ್ಕೋಬೇಕು. ಅದರ ವಿಳಾಸ ಒಮ್ಮೆ ಹೇಳಿಬಿಡು. ವೀಕ್ಷಕರೇ, ಅಮ್ಮ ಶಕ್ತಿ ಪೀಠದ ವತಿಯಿಂದ ಇವತ್ತು ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಶ್ರೀ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ. ಸ್ಥಳ ಶ್ರೀ ಕ್ಷೇತ್ರ ಕೆಂಪಾಪುರ, ಅಂದರೆ ಕಂಬಳಿಪುರ, ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಶ್ರೀ ಕ್ಷೇತ್ರ ಕೆಂಪಾಪುರ, ಕಂಬಳಿಪುರ, ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಪ್ರತ್ಯಂಗಿರಾ ದೇವಿ ಹೋಮದಲ್ಲಿ ಖಂಡಿತವಾಗಿ ನೀವು ಕೂಡ ಭಾಗವಹಿಸಿ ಇವತ್ತು ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಇದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.